ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಸಟ್ಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्त लक्ष्मात्मरक्षणेति त्वयुगागमान् तं नाचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणात्पितपारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शे त्रिकृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वमस्तामलकथाङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। देशिकाय ಶಿವರೂಪಾಧ್ಯಾಯದಲ್ಲಿ 34ನೇ ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡಿದ್ವಿ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂತಥಾನ್ಯಾನಪಿ ಯೋಧ ಮುಖ್ಯಾನ್ ಮಯಾ ಹತಾನ್ಸ್ತ್ವಂ ಜಹಿಮಾ ವ್ಯಥಿಷ್ಠಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ವಿಶೇಷವಾಗಿ ಅರ್ಜುನನಿಗೆ ಇವರ ವಿಷಯದಲ್ಲಿ ಎಲ್ಲ ಅವನಿಗೆ ಮೊದಲು ಹೇಳಿದ್ದು ಆರಂಭದಲ್ಲಿ ಕಥಂ ಭೀಷ್ಮ ಮೋಹಂ ಸಂಖ್ಯೆ ಅಂತ ಆರಂಭಿಸಿ ಭೀಷ್ಮ, ದ್ರೋಣರು, ಜಯದ್ರಥ, ಕರ್ಣ ಇವರು 4 ಕೂಡ ಬಹಳ ಪ್ರಖ್ಯಾತರಾದವರು, ವೀರರಾದವರು. ದ್ರೋಣಾಚಾರ್ಯರು ಧನುರ್ವೇದಾಚಾರ್ಯರು, ಅವರಿಗೆಲ್ಲ ಅಸ್ತ್ರಶಸ್ತ್ರಗಳು ಕೂಡ ಅಧೀನವಾಗಿತ್ತು. ಭೀಷ್ಮರು ಇಚ್ಛಾಮರಣಿಯಾದವರು, ಪರಶುರಾಮನನ್ನೇ ಯುದ್ಧದಲ್ಲಿ ಸೋಲಿಸಕ್ಕಿದ್ರು. ಆದರೆ ಆಚಾರ್ಯರಾದ್ರಿಂದ ಪರಶುರಾಮರು ಇಲ್ಲ, ನೀನು ನನ್ನನ್ನು ಸಂಹಾರ ಮಾಡಬೇಕು, ಇಲ್ಲ ಅಂದರೆ ಹಿಂತಿರ್ಕೊಂಡು ಪಲಾಯನ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರ ಮೇಲಿನ ಗೌರವದಿಂದ ಹಿಂತಿರ್ಕೊಂಡು ಹೊರಟೋಗ್ತಾರೆ ಭೀಷ್ಮರು. ಪರಶುರಾಮರನ್ನು ಕೂಡ ಸೋಲಿಸಿದ್ದವರು. ಜಯದ್ರಥನು ಅವರ ತಂದೆ ತಪಸ್ಸು ಮಾಡ್ತಾ ಇರ್ತಾರೆ. ಯಾರು ಇವನನ್ನು ಸಂಹಾರ ಮಾಡಿದಾಗ ಇವ್ರ ತಲೆ ಭೂಮಿನಲ್ಲಿ ಬಿದ್ದರೆ ಅವರ ತಲೆ ಹಿಡಿದು ಹೋಗುತ್ತೆ ಅಂತ ಹೇಳಿಬಿಟ್ಟು, ಕರ್ಣನಿಗೆ ಅಭೇದ್ಯವಾದ ಕವಚ ಎಲ್ಲ ಇತ್ತು. ಅದಲ್ಲದೆ ಶಕ್ತಿ ಎನ್ನುವಂತಹ ಒಂದು ಅಮೋಘವಾದ ಅಸ್ತ್ರವನ್ನು ಪಡೆದುಕೊಂಡಿದ್ದ ಇಂದ್ರನಿಂದ. ಇವೆಲ್ಲ ಕೂಡ ಬಹಳ ಪ್ರಸಿದ್ಧರಾದ ಮಹಾರಥಿಗಳು. ಆದ್ದರಿಂದ ಅವರ ವಿಷಯದಲ್ಲಿ ನೀನು ಯಾವ ವಿಧವಾದ ಒಂದು ವ್ಯಥೆಯನ್ನು ಪಡಬೇಕಾಗಿಲ್ಲ, ನಿನಗೆ ಜಯ ಖಂಡಿತವಾದದ್ದು ಅಂತ ಹೇಳಿ ಎಲ್ಲರನ್ನೂ ಕೂಡ ನಾನು ಆಗಲೇ ಸಂಕಲ್ಪ ಮಾಡಿದ್ದೇನೆ, ಅವರೆಲ್ಲ ಮರಣವು ನಿಶ್ಚಿತ, ನಿನ್ನ ಮೂಲಕ ನಡೆಯಬೇಕಾಗಿದೆ. ಆದ್ದರಿಂದ ನೀನು ಎದ್ದು ಯುದ್ಧವನ್ನು ಮಾಡು, ಈ ಶತ್ರುಗಳನ್ನೆಲ್ಲ ನೀನು ಜಯಿಸ್ತೀಯಾ ಅಂತ ಹೇಳಿ ಅರ್ಜುನನಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇರೋದು.
ಆದರೆ ಅಲ್ಲಿಯೇ ಇದರಲ್ಲಿ ಯಾವ ದೋಷವೂ ಇಲ್ಲ ಅನ್ನೋದು ಕೂಡ ಈ ಸಪತ್ನಾನ್ ಅನ್ನುವ ಶಬ್ದವು ತಿಳಿಸುತ್ತೆ. ಮೊದಲ ಅರ್ಜುನ ಹೇಳಿದ್ದು ಇವರೆಲ್ಲ ಆಚಾರ್ಯರು ಮೊದಲಾದವರು ಬಂಧುಗಳು ಪಿತಾಮಹ ಇವರನ್ನೆಲ್ಲ ಸಂಹಾರ ಮಾಡಿದ್ರೆ ದೋಷವಿಲ್ವೇ ಅಂತ ಹೇಳಿದ್ರೆ ಇಲ್ಲಿ ಸಪತ್ನಾನ್ ಅನ್ನುವ ಶಬ್ದವನ್ನು ಉಪಯೋಗಿಸಿರೋದು ಕೃಷ್ಣ ಹೇಳೋದ್ರಿಂದ ಇವರೆಲ್ಲ ಶತ್ರುಗಳು. ಆದ್ದರಿಂದ ಇದರಲ್ಲಿ ನಿನಗೆ ನಿಷ್ಕರುಣೆ ಅನ್ನುವಂತಹ ಇದು ಇರೋದಿಲ್ಲ. ಆದ್ದರಿಂದ ನೀನು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಬೇಕಾದ್ದೇ ಒಬ್ಬ ವೀರ ಕ್ಷತ್ರಿಯನಿಗೆ ಕರ್ತವ್ಯ. ಅದು ಧರ್ಮಯುದ್ಧವಾದ್ದರಿಂದ. ಆದ್ದರಿಂದ ಇವನಿಗೆ ಆನೃಶಂಸ್ಯ ಅನುಕೂಲೇಶು ಆನೃಶಂಸ್ಯಂ ಶಸ್ಯತೆ. ಆನೃಶಂಸ್ಯ ಅಂದರೆ ಕರುಣೆಯಿಂದ ಹೊಂದಿರುವಂತಹದ್ದು, ಕೃಪೆಯನ್ನು ಹೊಂದಿರುವಂತಹದ್ದು. ಆದ್ದರಿಂದ ಅವನು ಯಾರು ನೃಶಂಸ ಅಂತ ಹೇಳೋದಿಲ್ಲ. ಅದು ಅನುಕೂಲರಲ್ಲಿ ಮಾತ್ರವೇ ಹೇಳಿದೆ, ಶತ್ರುಗಳಲ್ಲ. ಆದ್ದರಿಂದ ಸಪತ್ನ ಶಬ್ದ. ಈ ಸಪತ್ನ ಅಂದರೆ ಶತ್ರುಗಳು. ಶತ್ರುಗಳಾದ್ದರಿಂದ ನಿನಗೆ ಯಾವ ದೋಷವೂ ಇಲ್ಲ. ಅವರನ್ನೆಲ್ಲ ನೀನು ಸಂಹಾರ ಮಾಡ್ತೀಯೇ, ಯುದ್ಧ ಮಾಡು ಅಂತ ಹೇಳಿದಾಗ ಅರ್ಜುನನ ಮಾತನ್ನು ಅರ್ಜುನನಿಗೆ ಯಾವ ವಿಧವಾದ ಪರಿಣಾಮ ನಂತರ ಉಂಟಾಯಿತು ಅಲ್ಲಿ ಅಂದಾಗ ಸಂಜಯನು ಹೇಳೋದು. ಸಂಜಯ ವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನಃ ಕಿರೀಟಿ ನಮಸ್ಕೃತ್ವ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ. ಅತ್ಯಂತ ಭಯಭೀತನಾಗಿ ಈ ಒಂದು ಸಂಹಾರ ಮಾಡುವ ರೂಪವನ್ನು ನೋಡಿ ಮತ್ತೆ 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 ನಮಸ್ಕಾರ ಮಾಡ್ತಾನೆ. ಅರ್ಜುನನು ಅಂಜಲಿಯನ್ನು ಮಾಡಿಕೊಂಡು ಕೈಗಳನ್ನು ಮುಗಿದುಕೊಂಡು ತಲೆಯನ್ನು ಬಾಗಿ ಭಯದಿಂದ ನಡುಗ್ತಾ ಇದ್ದಾನವನು. ವೇಪಮಾನಃ ಕೇಶವಸ್ಯ ವಚನಂ ಶ್ರುತ್ವ, ಕೇಳಿ, ಕಿರೀಟಿ ಪರಮಾತ್ಮನ ಪಾದಕಮಲಗಳಲ್ಲಿ ತಲೆಬಾಗಿ ನಮಸ್ಕಾರ ಮಾಡಿದ್ರೆ ಆ ಕಿರೀಟಕ್ಕೆ ಸಾರ್ಥಕತೆ. ತಲೆಗೆ ಕಿರೀಟವನ್ನು ಧರಿಸಿಕೊಂಡಿರುವವರು ಪರಮಾತ್ಮನ ತಿರುವಡಿಗಳಲ್ಲಿ ನಮಸ್ಕಾರ ಮಾಡಿದ್ರೆ ಸಾರ್ಥಕವಾಗುತ್ತೆ, ಇಲ್ಲದೆ ಹೋದರೆ ಬರೀ ಭಾರವಾಗುತ್ತೆ ಅಂತ ಭಾಗವತದಲ್ಲಿ ಹೇಳಿದೆ. ಹಾಗೆ ನಮಸ್ಕೃತ್ವ ಭೂಯ ಏವಾಹ ಸಗದ್ಗದಂ, ಗಂಟಲೆಲ್ಲ ಗದ್ಗದಿತವಾಗಿದೆ ಬಹಳ ಭಯದಿಂದ. ಪ್ರಣಾಮಗಳನ್ನು ಮಾಡಿ ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಇದನ್ನು ಮುಂದೆ ಮಾತುಗಳನ್ನು ಹೇಳ್ದ ಅಂತ ಹೇಳಿ ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸ್ತಾ ಇರೋದು. ಏತದಾಶ್ರಿತ ವಾತ್ಸಲ್ಯ ಜಲಧೇಹೇ ಆಶ್ರಿತ ವಾತ್ಸಲ್ಯ ಜಲಧೇಹೇ ಕೇಶವಸ್ಯ ವಚನಂ ಶ್ರುತ್ವ ಅರ್ಜುನಃ ತಸ್ಮೈ ನಮಸ್ಕೃತ್ಯ ಭೀತಭೀತಃ ಭೂಯಃ ತಂ ಪ್ರಣಮ್ಯ ಕೃತಾಂಜಲಿ ವೇಪಮಾನಃ ಕಿರೀಟಿ ಸಗದ್ಗತಮಾಹ. ಪ್ರಣಾಮ ಮಾಡಿದ್ದರಿಂದಲೇ ಅವನಿಗೆ ಕಿರೀಟಿ ಅನ್ನೋದು ಸಾರ್ಥಕವಾಯಿತು ಅಂತ ಇಲ್ಲಿ ಸ್ವಾಮಿ ದೇಶಿಕನು ಹೇಳ್ತಾರೆ. ಆಶ್ರಿತ ವಾತ್ಸಲ್ಯ ಜಲಧಿಯಾದ ಕೇಶವನ ವಚನವನ್ನು ಕೇಳಿ ಅರ್ಜುನನು ತಸ್ಮೈ ನಮಸ್ಕೃತ್ಯ ನಮಸ್ಕಾರವನ್ನು ಮಾಡಿ ಭೀತಭೀತಃ ಅತ್ಯಂತ ಭಯಭೀತನಾಗಿ ಭೂಯಃ ಮತ್ತೆ ತಂ ಪ್ರಣಮ್ಯ ಮತ್ತೆ ನಮಸ್ಕಾರ ಮಾಡಿ ಕೃತಾಂಜಲಿ ಅಂಜಲಿಬದ್ಧನಾಗಿ ವೇಪಮಾನಃ ಮೈಯೆಲ್ಲ ನಡುಕ್ತಾ ಇದೆ ಅವನಿಗೆ. ನಡುಕದಿಂದ ಕಿರೀಟಿ ಸಗದ್ಗತಮಾಹ ಗದ್ಗದಿತವಾದ ಕಂಠದಿಂದ ಹೇಳ್ತಾನೆ. ಏತಚ್ಛ್ರುತ್ವೇಜಿ ಶ್ಲೋಕೆ ನಮಸ್ಕಾರ ದ್ವಯ ಹೇತುಂ, ಎರಡು ಕಾರಣಗಳಿಂದ ಅವನು ನಮಸ್ಕಾರ ಮಾಡ್ದ ಅಂತ ಇಲ್ಲಿ ಹೇಳಿದ ಶ್ಲೋಕದಲ್ಲಿ. ಅದು ಬೇರೆ ಬೇರೆ ಕಡೆ ಹೇಳಿದೆ. ವಿಪ್ರಕೀರ್ಣಾನಾಂ, ವಿಪ್ರಕೀರ್ಣ ಅಂದರೆ ಹರಡಿ ಹೋಗಿರೋದು, ಇಲ್ಲಿ ಅಲ್ಲಿ ಹರಡಿರೋದು ಅಂತ ಅರ್ಥ. ಪದಾನಾಂ ಉಚಿತಾನ್ವಯ ಪ್ರಕಾರಂಚ ದರ್ಶಯತಿ, ಬೇರೆ ಬೇರೆ ಕಡೆ ಇರುವ ಪದಗಳನ್ನೆಲ್ಲ ಅನ್ವಯ ಮಾಡಿ ಭಾಷ್ಯಕಾರರು ಇಲ್ಲಿ ಒಂದು ವಾಕ್ಯದಲ್ಲಿ ಅರ್ಥವನ್ನು ತೋರಿಸ್ತಾರೆ. ಏತತ್ ಆಶ್ರಿತೇತಿ ವಚನ ಶ್ರವಣ ಮಾತ್ರಾತ್ ಅವಶಸ್ಯ ಪ್ರಥಮೋ ನಮಸ್ಕಾರ. ಮೊದಲೇ ನಮಸ್ಕಾರ ಯಾಕೆ ಅಂತ ಹೇಳಿದ್ರೆ ವಚನ ಶ್ರವಣ ಮಾತ್ರಾತ್, ಕೃಷ್ಣನ ಮಾತುಗಳನ್ನು ಕೇಳಿದ್ದರಿಂದಲೇ ಒಂದು ನಮಸ್ಕಾರ ಮಾಡಿದನಂತೆ. ಭೀತಭೀತಸ್ಯ ವಕ್ಷ್ಯಮಾಣ ವಾಕ್ಯ ಪ್ರಾರಂಭಾರ್ಥೌ ಪುನಃ ಪ್ರಣಾಮ ಅಂಜಲಿ. ಬಹಳ ಭಯಭೀತನಾದ್ದರಿಂದ ಹೇಳುವಂತಹ ವಾಕ್ಯದ ಪ್ರಾರಂಭಿಸಲು ಮುಂದೆ ಅವನು ಮಾತನ್ನು ಹೇಳಬೇಕು. ಅರ್ಜುನನು ತನ್ನ ಅಭಿಪ್ರಾಯವನ್ನು ತಿಳಿಸ್ತಾನಲ್ಲ, ಅದು ಹೇಳೋದಕ್ಕೋಸ್ಕರ ಮತ್ತೆ ಒಂದು ಸತಿ ಪ್ರಣಾಮವನ್ನು ಮಾಡಿ ಅಂಜಲಿಬದ್ಧನಾಗಿಯೂ ಆಗಿದ್ದಾನೆ. ಎರಡೂ ಕೂಡ ಮಾಡುವುದು ಅವನು ಮುಂದೆ ಹೇಳುವ ಮಾತುಗಳನ್ನು ಆರಂಭಿಸೋದಕ್ಕೆ ನಮಸ್ಕಾರ ಮಾಡಿ ಹೇಳೋದು. ದೊಡ್ಡವರನ್ನು ನೋಡಿದ್ರೆ ನಾವು ಹೋಗಿ ನಮಸ್ಕಾರ ಮಾಡಿ ಮಾತಾಡ್ತೀವಲ್ಲ, ಹಾಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಮತ್ತೆ
ಅವನಿಗೆ ತನ್ನ ಅಭಿಪ್ರಾಯವನ್ನು ಕೃಷ್ಣನಲ್ಲಿ ಹೇಳುವಂಥದ್ದು. ಅಪೇಕ್ಷಾ ಮಾತ್ರೇಣ ಸ್ವವಿಗ್ರಹಾದಿ ಪ್ರಕಾಶನವತ್ ಸ್ವಾಭಿಪ್ರಾಯಸ್ಯ ಆವಿಷ್ಕಾರಮಪಿ ವಾತ್ಸಲ್ಯೇನೈವ ಕೃತವಾನ್. ಅರ್ಜುನನು ಏನಿದ್ದರೂ ಅಪೇಕ್ಷೆ ಇತ್ತು ಅರ್ಜುನನಿಗೆ. ನಿನ್ನ ಒಂದು ಈ ವಿಭೂತಿ ಯೋಗವನ್ನೆಲ್ಲ ಅದ್ಭುತವಾಗಿ ವಿಸ್ತಾರವಾಗಿ ನನಗೆ ಹೇಳಿದೆಯಲ್ಲ, ಅದನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಅಂತ ಅರ್ಜುನನು ತನ್ನ ಅಪೇಕ್ಷೆಯನ್ನು ತಿಳಿಸಿದ. ಅಪೇಕ್ಷೆಯಿಂದಲೇ ಅರ್ಜುನಲ್ಲಿ ಅತ್ಯಂತ ಪ್ರೀತಿ ಇದ್ದದರಿಂದ ಕೃಷ್ಣನಿಗೆ ತನ್ನ ವಿಗ್ರಹವೇ ಮೊದಲಾದಗಳನ್ನೆಲ್ಲ, ದಿವ್ಯಮಗಳ ವಿಗ್ರಹದ ಪ್ರಕಾಶವೇನು, ಅವನ ಅದ್ಭುತವಾದ ವಿಭೂತಿ ಯೋಗಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡುವ ಹಾಗೆ ದಿವ್ಯವಾದ ಚಕ್ಷುಸನ್ನು ಕೊಟ್ಟು ತೋರಿಸಿದನಲ್ಲ. ಆದ್ದರಿಂದ ಅವನು ಅಂತಹ ವಾತ್ಸಲ್ಯದಿಂದಲೇ, ಆದ್ದರಿಂದ ಆಶ್ರಿತ ವಾತ್ಸಲ್ಯ ಜಲಧೇ ಅಂತ ಭಾಷೆ ಇಲ್ಲಿ ತಿಳಿಸ್ತಾರೆ. ಆಶ್ರಿತ ವಾತ್ಸಲ್ಯ ಜಲಧೇ ಕೇಶವಸ್ಯ. ಒಂದು ಮಾತು ಕೇಳಿದ್ರಿಂದಲೇ ಪೂರ್ಣವಾಗಿ ತೋರಿಸ್ಬಿಟ್ಟನಲ್ಲ ಕೃಷ್ಣ ಅಂತ ಹೇಳಿ, ಎಂತಹ ವಾತ್ಸಲ್ಯ ಅವನಿಗೆ. ನನ್ನಲ್ಲಿರುವ ದೋಷವನ್ನೆಲ್ಲ ಎಣಿಸದೆ ನನಗೆ ತನ್ನ ಅದ್ಭುತವಾದ ವಿಶ್ವರೂಪವನ್ನು ತೋರಿಸಿದನಲ್ಲ ಅಂತ ಹೇಳಿ ಆಶ್ರಿತ ವಾತ್ಸಲ್ಯ ಜಲದೇಹೇ ಕೇಶವಸ್ಯ. ಬ್ರಹ್ಮೇಶ ರಕ್ಷಕತ್ವಾದಿಭಿ ಕೇಶವ. ಕೇಶವ ಅನ್ನುವ ಸಂಬೋಧನೆಗೆ ಎರಡು ಅರ್ಥಗಳನ್ನು ಹೇಳ್ತಾರೆ ಇಲ್ಲಿ. ಕೇಶವ ಬ್ರಹ್ಮ ಈಶ್ವರ ಮೊದಲಾದವುಗಳನ್ನು ಕೂಡ ರಕ್ಷಿಸುವುದರಿಂದ ಅವನು ಕೇಶವ. ಆಶ್ರಿತ ಸಂಸಾರ ಕರ್ಷಣಾದಿತಿ ಕೃಷ್ಣ. ಎರಡು ಅರ್ಥಗಳನ್ನು ಇಲ್ಲಿ. ಕೇಶವಸ್ಯ ಕೃಷ್ಣಂ ಪ್ರಣಮ್ಯ, ಕೇಶವಸ್ಯ ವಚನಂ ಶ್ರುತ್ವ ಕೃಷ್ಣಂ ಪ್ರಣಮ್ಯ. ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗೇ ಸಂಭೂತೌ ತಸ್ಮಾತ್ ಕೇಶವನಾಮವಾನ್ ಅಂತ. ಕೇಶವಕ್ಕೆ ರುದ್ರನು, ಚತುರ್ಮುಖ ಬ್ರಹ್ಮನು, ರುದ್ರನು ಪರಮಾತ್ಮನಿಂದಲೇ ಸೃಷ್ಟರಾದವರು ಅನ್ನುವಂತಹ ರುದ್ರನ ಮಾತು ಅದು. ಅದರಿಂದ ಅವರನ್ನು ಕೂಡ ಇವನೇ ರಕ್ಷಿಸುವಂತಹ ಅವನು ಕೇಶವ ಅಂತ ಹೇಳಲ್ಪಟ್ಟಿದ್ದಾನೆ. ಆಶ್ರಿತರ ಸಂಸಾರವನ್ನೆಲ್ಲ ಅವನು ನಾಶಪಡಿಸುವುದರಿಂದ ಕೃಷ್ಣ ಅಂತ ಶಬ್ದವನ್ನು ಸಂಬೋಧನೆ. ಭಗವತ್ ಚರಣಾರವಿಂದ ವಂದನೇನ ಕಿರೀಟಜುಷ್ಟಂ ಶಿರಃ ಕೃತಾರ್ಥತಾಂ ಗತಂ. ಕಿರೀಟವನ್ನು ಹಾಕೊಂಡಿರುವಂತಹ ಶಿರಸ್ಸು ಪರಮಾತ್ಮನ ಚರಣಾರವಿಂದಗಳಲ್ಲಿ ವಂದನೆ ಮಾಡಿದ್ರಿಂದಲೇ ಕೃತಾರ್ಥವಾಯಿತು. ಕೃತಾರ್ಥತಾಂ ಗತಂ. ಅದೇ ಪ್ರಣತ ಸುರ ಕಿರೀಟ ಪ್ರಾಂತ ಮಂದಾರಮಾಲ ಅಂತ ದೇವನಾಯಕ ಪಂಚಾಯತದಲ್ಲಿ ಹೇಳ್ತಾರೆ ಆರಂಭದಲ್ಲಿ ಸ್ವಾಮಿ ದೇಶಿಕನ್. ಆದ್ದರಿಂದ ಆ ರೀತಿ ಎಲ್ಲ ದೇವತೆಗಳು ಅವರ ಕಿರೀಟಗಳಿಂದ ನಮಸ್ಕಾರ ಮಾಡಿದಾಗ ಅದು ಒಂದು ಅವನಿಗೆ ಒಳ್ಳೆಯ ಮಾಲೆಯನ್ನು ಹಾಕಿದಾಗಿತ್ತು ಅಂತ ಹೇಳಿ ಅಭಿಪ್ರಾಯೇಣ ಹತ್ರ ಕಿರೀಟಿ ಪದಪ್ರಯೋಗ. ಕಿರೀಟಿ ಅಂತ ಹೇಳಿರೋದು ಅದರಿಂದಲೇ. ಇಲ್ಲದೆ ಹೋದರೆ ಅದು ವ್ಯರ್ಥ. ಭಾರಹ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮ ಅಂಗಂ ನ ನಮೇತ್ ಮುಕುಂದಂ. ಪಟ್ಟ ಕಿರೀಟ ಜುಷ್ಟಮಪಿ, ಒಳ್ಳೆಯ ಪೇಟವೇನು ಕಿರೀಟವೇನು ಎಲ್ಲ ಹಾಕ್ಕೊಂಡು ವಸ್ತ್ರದಿಂದ ಎಲ್ಲ ಅಲಂಕರಿಸಲ್ಪಟ್ಟಿದ್ದರೂ ಕೂಡ ಉತ್ತಮ ಅಂಗಂ ಶಿರಸ್ಸು ಯದಿ ಮುಕುಂದಂ ನ ನಮೇತ್, ಮುಕುಂದನನ್ನು ನಮಸ್ಕಾರ ಮಾಡದೆ ಹೋದರೆ ಪರಂ ಭಾರಹ, ಬರೀ ಭಾರ ಹೊತ್ತದ ಹಾಗೆ ಆಗುತ್ತೆ, ಅಷ್ಟೇ ವ್ಯರ್ಥವಾಗುತ್ತೆ ಅಂತ ಮಹರ್ಷಿನ ಉಕ್ತಂ. ಭಾಗವತದ ವಚನವನ್ನು ತೋರಿಸ್ತಾರೆ. ಕಿರೀಟಿ ಅಂತ ಹೇಳಿರುವುದಕ್ಕೆ ಏನು ವಿಶೇಷ ಅಂತ ಅರ್ಥವನ್ನು. ಅದು ಸಂಜಯನ ಮಾತು ಈ ರೀತಿ. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗತಂ ಭೀತಮೀತಃ ಪ್ರಣಮ್ಯ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ. ಇದು ಅರ್ಜುನನ ಮಾತು. ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಆಶ್ರಿತರೆಲ್ಲರೂ ನಮಸ್ಕಾರ ಮಾಡ್ತಾರೆ, ಸಿದ್ಧಸಂಗರೆಲ್ಲ ನಮಸ್ಕಾರ ಮಾಡ್ತಾರೆ. ರಕ್ಷಾಂಸಿ ರಾಕ್ಷಸರುಗಳು ದಿಶೋದ್ರವಂತಿ ಭೀತಾನಿ ದಿಶೋದ್ರವಂತಿ, ಭಯದಿಂದ ದಿಕ್ಕುಪಾಲಾಗಿ ಓಡ್ತಾ ಇದ್ದಾರೆ ಎಲ್ಲ. ಆದ್ದರಿಂದ ನಿನ್ನ ಒಂದು ಕೀರ್ತನೆಯಿಂದ, ಪ್ರಕೃಷ್ಟವಾದ ಕೀರ್ತನೆಯಿಂದ ಪ್ರಕೀರ್ತಿಯ ಜಗತ್ ಪ್ರಹೃಷ್ಯತಿ, ಜಗತ್ತು ಬಹಳ ಪ್ರಹೃಷ್ಯತಿ, ಬಹಳ ಹರ್ಷವನ್ನು ಹೊಂದುತ್ತೆ. ಅನುರಜ್ಯತೆ ಚ, ಅನುರಾಗ ಅಂದರೆ ಪ್ರೀತಿಯನ್ನು ಕೂಡ ಹೊಂದುತ್ತೆ. ಇದು ಸ್ಥಾನೇ ಅಂದರೆ ಭಾಷಿಕಾರರು ವಿಶೇಷವಾದ ಅರ್ಥ ಹೇಳ್ತಾರೆ. ಇದು ಯುಕ್ತವಾದದ್ದು ಅಂತ ಅರ್ಥ. ಸ್ಥಾನೇ ಇದು ಯುಕ್ತವಾದದ್ದೇ. ಯುಕ್ತಂ ಇದು ಯುಕ್ತವಾದದ್ದು.
ನಿನ್ನ ಈ ಅದ್ಭುತವಾದ ರೂಪವನ್ನು ನೋಡಿ ನಿನ್ನ ಒಂದು ಕೀರ್ತನೆಯಿಂದ ಜಗತ್ತೆಲ್ಲ ಸಂತೋಷಪಟ್ಟು ನಿನ್ನಲ್ಲಿ ಪ್ರೀತಿಯನ್ನು ಹೊಂದುವುದು ಯುಕ್ತವಾಗಿದೆ. ರಾಕ್ಷಸರೆಲ್ಲ ದಿಕ್ಕುಪಾಲಾಗಿ ಓಡಿ ಹೋಗುವುದು ಯುಕ್ತವಾಗಿದೆ. ಸಿದ್ಧಸಂಗರು ಎಲ್ಲ ನಮಸ್ಕಾರ ಮಾಡುವುದು ಯುಕ್ತವಾಗಿದೆ. ಎಲ್ಲವೂ ಯುಕ್ತವಾಗಿದೆ. ಯದೇತತ್ ಯುದ್ಧ ದಿದೃಕ್ಷಯ ಆಗತಂ, ಯುದ್ಧವನ್ನು ನೋಡಬೇಕು ಅನ್ನುವ ಇಚ್ಛೆಯಿಂದ ಬಂದಂತಹ ಅಶೇಷ ದೇವ ಗಂಧರ್ವ ಸಿದ್ಧ ಯಕ್ಷ ವಿದ್ಯಾಧರ ಕಿನ್ನ ಕಿಂ ಪುರುಷಾಧಿಕಂ ಜಗತ್, ಸಕಲ ಜಗತ್ತಿನಲ್ಲಿದ್ದ ಎಲ್ಲರೂ ಕೂಡ ಬಂದು ನಿಂತು ಬಿಟ್ಟಿದ್ರು ಯುದ್ಧವನ್ನು ನೋಡೋಕ್ಕೋಸ್ಕರ. ದೇವ ಗಂಧರ್ವ ಸಿದ್ಧ ಯಕ್ಷ ವಿದ್ಯಾಧರ ಕಿನ್ನರ ಕಿಂಪುರುಷ ಎಲ್ಲರೂ ಕೂಡ ಬಂದುಬಿಟ್ಟಿದ್ರು. ತ್ವತ್ಪ್ರಸಾದಾತ್, ನಿನ್ನ ಒಂದು ಪ್ರಸಾದದಿಂದ ವಾಂ ಸರ್ವೇಶ್ವರಮವಲೋಕ್ಯ, ಅವರೆಲ್ಲರೂ ಕೂಡ ನೋಡಿದ್ರು ಅವನನ್ನು. ತವ ಪ್ರಕೀರ್ತಿಯ ಸರ್ವಂ ಪ್ರದೃಶ್ಯತಿ ಅನುರಜ್ಯತೆ ಚ, ನಿನ್ನ ಒಂದು ಕೀರ್ತಿ ನಿನ್ನ ಒಂದು ಸ್ತೋತ್ರದಿಂದ ಪ್ರಕೃಷ್ಟವಾದ ಕೀರ್ತನೆ ಮಾಡುವುದರಿಂದ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ, ನಿನ್ನಲ್ಲಿ ಪ್ರೀತಿಯನ್ನು ಹೊಂದುತ್ತಾರೆ. ಯಚ್ಚತಾಂ ಅವಲೋಕ್ಯ ರಕ್ಷಾಂಸಿ ಭೀತಾನಿ ಸರ್ವಾದಿಶಃ ಪ್ರದ್ರವಂತಿ, ಅದೇ ನಿನ್ನ ರೂಪವನ್ನು ನೋಡಿ ರಾಕ್ಷಸರು ಎಲ್ಲರೂ ಕೂಡ ದಿಕ್ಕುಪಾಲಾಗಿ ಭಯದಿಂದ ಓಡಿ ಹೋಗ್ತಾ ಇದ್ದಾರೆ. ಸರ್ವೇ ಸಿದ್ಧಸಂಗಾಹ ಸಿದ್ಧಾದಿ ಅನುಕೂಲ ಸಂಗಾಹ ನಮಸ್ಯಂತಿ ಚ, ಇವರೆಲ್ಲ ತತ್ವವಿತ್ತುಗಳಾದವರು ನಮಸ್ಕಾರ ಮಾಡ್ತಾರೆ. ತದೇತತಿ ಸರ್ವಂ, ಎಲ್ಲವೂ ಕೂಡ ಯುಕ್ತಮಿತಿ ಪೂರ್ವೇಣ ಸಂಬಂಧ, ಯುಕ್ತವಾದದ್ದು ಎಲ್ಲವೂ ಕೂಡ ಯುಕ್ತವಾದದ್ದು. ಸ್ಥಾನೇ, ಎಲ್ಲವೂ ಕೂಡ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತಿಯ ಜಗತ್ ಪ್ರಹರ್ಷ್ಯತಿ ಅನುರಜ್ಯತೆ ಚ, ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಹ. ಸ್ಥಾನೇ ಋಷಿಕೇಶೇತಿ ಶ್ಲೋಕಃ ಶ್ರೀ ವಿಷ್ಣು ಪಂಜರಾದಿಶು ವಿನಿಯುಕ್ತೋ ಮಂತ್ರ ಪ್ರಸಿದ್ಧ. ಬ್ರಹ್ಮಾಂಡಪುರದಲ್ಲಿ ಪುರಾಣದಲ್ಲಿ ನಾರದ ಹೇಳುವಂತಹ ವಿಷ್ಣು ಪಂಜರ ಸ್ತೋತ್ರ ಅಂತ ಇದೆ, ಅನೇಕ ಕಡೆ ಬರುತ್ತೆ ಅದು. ಅದರಲ್ಲಿ ವೆಂಕಟನಾಥರು ಅಂತ ಹೇಳಿಬಿಟ್ಟು, ಅವ್ರ ಹೆಸರು ವೆಂಕಟನಾಥರು ಅಂತಾನೆ, ದೇಶಿಕರಲ್ಲ. ಆದರೆ ವೆಂಕಟನಾಥರು ಅಂತ ಇನ್ನೊಬ್ಬರು ಆನಂದಗಿರಿ ಶಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದವರು, ಅವರು ಕೂಡ ಇದನ್ನು ಹೇಳ್ತಾರೆ ವಿಷ್ಣು ಪಂಜರ ಶ್ಲೋಕದಲ್ಲಿ. ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ ಮಂತ್ರಗಳ ವಿಷಯದಲ್ಲಿ, ಅದರಲ್ಲಿ ಇದನ್ನು ತೋರಿಸಿದ್ದೇನೆ ಅಂತ ಅವರ ವ್ಯಾಖ್ಯಾನದಲ್ಲಿ ಬರೀತಾರೆ. ಶಂಕರ ಭಾಷ್ಯಕ್ಕೆ ಅವರ ವ್ಯಾಖ್ಯಾನವಿದೆ, ವೆಂಕಟನಾಥರು ಗೀತಾ ಭಾಷ್ಯಕ್ಕೆ. ಅದು ಆನಂದಗಿರಿ ಮತ್ತು ವೆಂಕಟನಾಥರ ಭಾಷ್ಯವು ಕೂಡ ಪ್ರಸಿದ್ಧ. ವಿಶಿಷ್ಟಾದ್ವೈತದ ವಿಷಯಗಳನ್ನೇ ಅನೇಕವಾಗಿ ಹೇಳ್ತಾರೆ ಅವರು. ಅದ್ವೈತಿಗಳಾಗಿದ್ದರು. ಶಂಕರ ಭಾಷ್ಯ, ಶಂಕರರ ಗೀತಾ ಭಾಷ್ಯಕ್ಕೆ ಅವರು ಮಾಡಿರೋ ಭಾಷ್ಯ ವಿಶಿಷ್ಟಾದ್ವೈತ ವಿಷಯಗಳು ಅನೇಕ ಕಡೆ ಬರುತ್ತೆ. ಅದರಲ್ಲಿ ವೆಂಕಟನಾಥರು ಅಂತ ಅವರಿಗೆ ಹೆಸರು. ಅವರು ಕೂಡ ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಅದರಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. ಸ್ಥಾನೇ ಹೃಷಿಕೇಶ ಅನ್ನೋದು ಆರಂಭಿಸುತ್ತೆ ಮಂತ್ರ ಅಂತ ಹೇಳಿಬಿಟ್ಟು, ಪ್ರಸಿದ್ಧವಾಗಿದೆ ಅಂತ ಸ್ವಾಮಿ ದೇಶಿಕರು ತಿಳಿಸ್ತಾರೆ. ಸ್ಥಾನೇ ಇತ್ಯಸ್ಯ ಅಧಿಕರಣಾರ್ಥತಾ ಪ್ರತೀತಿಗ್ರಾಸಾಯ, ಸ್ಥಾನ ಅಂತ ಹೇಳಿದ್ರೆ ಒಂದು ಜಾಗ ಅಂತ ಹೇಳೋದು, ಒಂದು ಅಧಿಕರಣಾರ್ಥದಲ್ಲಿ ಸ್ಥಾನೇ ಈ ಸ್ಥಾನದಲ್ಲಿ ಅನ್ನುವ ಅರ್ಥ ಸಪ್ತಮಿ ವಿಭಕ್ತಿಯಲ್ಲಿರೋ ಹಾಗೆ ಅಧಿಕರಣದಲ್ಲಿ ಅಂತ ಬರುತ್ತೆ. ಆದರೆ ಇಲ್ಲಿ ಆ ರೀತಿ ಅರ್ಥವಲ್ಲ. ಜಗಚ್ಛಬ್ದ ವಿವಕ್ಷಿತ ಅರ್ಥಂ ತಸ್ಯ ಪ್ರಕೀರ್ತಿ ಪ್ರಹರ್ಷಣ ನಿಧಾನಚ ವ್ಯನಕ್ತಿ ಯದೇ ತರಿತು. ಆದ್ದರಿಂದ ಇಲ್ಲಿ ಜಗತ್ತೆಲ್ಲವೂ ಕೂಡ ಜಗತ್ತನ್ನು ಶಬ್ದದಿಂದ ಆ ಪ್ರಕೃಷ್ಟವಾದ ಕೀರ್ತನೆಯಿಂದ ಹರ್ಷವೆಲ್ಲ ಉಂಟಾಗುವುದಕ್ಕೆ ಕಾರಣವಾಗುವುದು, ಅದನ್ನೆಲ್ಲ ತಿಳಿಸೋದ್ರಿಂದ ಇಲ್ಲಿ ಯುಕ್ತವಾದದ್ದು ಅನ್ನುವ ಅರ್ಥವನ್ನು ಮಾಡ್ತಾರೆ ಸ್ಥಾನೇ ಅಂತ ಹೇಳುವುದಕ್ಕೆ. ಪ್ರಹರ್ಷತಿ ಇತ್ಯನೇನ ಪ್ರಿಯಾತಿಥಿ ಲಾಭಾದವಿವ ಅಕ್ಷಿಮನ ಪ್ರೀತಿ ವಿವಕ್ಷಿತ. ಕಣ್ಣಿಗೂ ಮನಸ್ಸಿಗೂ ಬಹಳ ಪ್ರೀತಿಯು. ಪ್ರಹೃಷ್ಯತಿ, ಪ್ರಕೃಷ್ಟವಾದ ಹರ್ಷ ಅಂತ ಹೇಳಿದ್ರೆ ಕಣ್ಣಿಗೂ ಸಂತೋಷ, ಮನಸ್ಸಿಗೂ ಸಂತೋಷ, ನೋಡುವುದಕ್ಕೂ ಸಂತೋಷ, ಮನಸ್ಸಿಗೂ ಸಂತೋಷವಾದ ಎರಡೂ ಕೂಡ ಇದರಿಂದ ತಿಳಿಸಲ್ಪಡುತ್ತೆ. ಅನುರಜ್ಯತೆ ಇತಿತು ಪಿತ್ರಾದಿಷು ಪುತ್ರಾದೇರಿವ ಸ್ನೇಹ ಇತಿ ಅಪುನರುಕ್ತಿ. ಸ್ನೇಹವು ಪ್ರೀತಿ ಅನ್ನೋದು ಅನುರಜ್ಯತೆ ಅನುರಾಗ ಅನ್ನೋದರಿಂದ ತಿಳಿಸಲ್ಪಟ್ಟಿದೆ. ತ್ವಾಮೋಲೋಕ್ಯ ಇತನೇನ ರಕ್ಷಸಾಂ ಭೀತಿ ಹೇತು ಪ್ರದರ್ಶನಂ, ನಿನ್ನನ್ನು ನೋಡಿಯೇ ಅವರಿಗೆ ಭಯವಾಗಿಬಿಡುತ್ತೆ ರಾಕ್ಷಸರಿಗೆ. ಪ್ರಕೀರ್ತಿಯೇತಸ್ಯ ಅನುಷಂಗಸ್ತು ವಿರುದ್ಧತ್ವಾತ್ ಅಯುಕ್ತ. ಅಂದರೆ ಇಲ್ಲಿ ಪ್ರಕೀರ್ತಿಯ ಜಗತ್ ಪ್ರಹರ್ಷ್ಯತೆ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರುವಂತಿ ಅಂದರೆ ರಾಕ್ಷಸರುಗಳು ದಿಕ್ಕುಪಾಲಾಗಿ ಓಡೋಡೋದಕ್ಕೆ ಈ ಪ್ರಕೀರ್ತಿಯ ಅನ್ನೋದು ಕಾರಣವಲ್ಲ, ಅವನನ್ನು ನೋಡಿಯೇ ಅಂತ ಅರ್ಥ. ನೋಡಿಯೇ ಅವರು ಭಯಪಟ್ಟರು.
ಅದಕ್ಕೆ ಭಾಷಿಕಾರರು ಅದನ್ನು ವಾಕ್ಯ ಭೇದ ಮಾಡಿ ಬೇರೆ ವಾಕ್ಯವಾಗಿ ಯಚ್ಚತ್ವಾಮವಲೋಕ್ಯ ರಕ್ಷಾಂಸಿ ಭೀತಾನಿ ಸರ್ವಾ ದಿಶಃ ಪ್ರದ್ರವಂತಿ ಬೇರೆಯಾಗಿ ವಾಕ್ಯ ಮಾಡಿದ್ದಾರೆ. ಇದು ಪ್ರಕೃತಿಯ ಅನ್ನೋ ಜೊತೆ ಇದು ಅನ್ವಯವಾಗೋದಿಲ್ಲ. ಆದ್ದರಿಂದ ಅವನನ್ನು ನೋಡಿಯೇ ಅವರು ಭಯಪಟ್ಟರು ಅನ್ನೋದು ಇಲ್ಲದೆ ಹೋದರೆ ಅದು ವಿರೋಧವಾಗುತ್ತೆ, ಓಡಿ ಹೋಗೋದು. ಅನ್ಯಕರ್ತೃಕ ಪ್ರಕೀರ್ತಿಯತಿ ಕಲ್ಪನಾ ಗೌರವ, ಬೇರೆಯವರು ಮಾಡಿದ ಒಂದು ಕೀರ್ತನೆಯಿಂದ ಇವರು ಓಡಿ ಹೋದರು ಅನ್ನೋದು ಕೂಡ ಆ ರೀತಿ ಕಲ್ಪನೆ ಮಾಡೋದಕ್ಕೆ ಅವಕಾಶವಿಲ್ಲ. ಇದು ಅವಲೋಕನಂತೂ ವೀಕ್ಷಂತೆ ತ್ವಾಮಿತಿ ದೇವಾಸುರಾದೀನಾಂ ಸರ್ವೇಷಾಂ ತ್ವಮಿತಿ ಭಾವ. ಎಲ್ಲರೂ ವೀಕ್ಷಂತೆ ತ್ವಾಂ ವಿಸ್ಮಿತಾಹ ಅಂತೆಲ್ಲ ಹಿಂದೆ ಶ್ಲೋಕದಲ್ಲಿ ಬಂದಿತ್ತು. ಅವರೆಲ್ಲರೂ ನೋಡಿದ್ರು ಅಂತ ಹೇಳಿದ್ರಿಂದ ಅಲ್ಲಿ ನೋಡಿಯೇ ಭಯಪಟ್ಟರು ಅನ್ನೋದು ಅರ್ಥ ಮಾಡಬೇಕು. ಸಿದ್ಧ ಶಬ್ದ ಅತ್ರ ಅನುಕೂಲವರ್ಗ ಪ್ರದರ್ಶನಾರ್ಥ ಸಿದ್ಧಾನುಕೂಲ ಸಂಘಾ ಸಿದ್ಧ ಸಂಘಾ ನಮಸ್ಯಂತಿ ಅಂತ ಹೇಳಿದಾಗ ಅನುಕೂಲರಾದವರು ಸಿದ್ಧಾದಿ ಅನುಕೂಲ ಸಂಘಾ ನಮಸ್ಯಂತಿ, ಅವರು ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ ಸ್ಥಾನೇ ಹೃಷಿಕೇಶ ಇದು ವಿಶೇಷವಾದ ಅರ್ಥ. ಯುಕ್ತಂ ಅಂತ ಮಾಡಿರೋದು. ತವ ಪ್ರಕೀರ್ತಿಯ ಜಗತ್ ಪ್ರಹರ್ಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ. ಅದನ್ನೇ ಮತ್ತೆ ಉಪಪಾದನೆ ಮಾಡುವಂಥದ್ದು. ಯುಕ್ತತಾಮೇವ ಉಪಪಾದಯತಿ, ಅದು ಹೇಗೆ ಯುಕ್ತವಾದದ್ದು ಅನ್ನೋದನ್ನು ಮತ್ತೆ ಅದುವೇ ಇಲ್ಲಿ ಉಪಪಾದನೆ ಮಾಡಲ್ಪಡುತ್ತೆ ಅಂತ ಹೇಳಿ ಕಸ್ಮಾಚ್ಯತೆ ನನಮೇರನ್ನು ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಿ ಆದಿಕರ್ತೃ. ಯಾಕೆ ನಿನ್ನನ್ನು ಈ ರೀತಿಯಾಗಿರೋ ನಿನ್ನನ್ನು ಯಾವ ಕಾರಣದಿಂದ ತಾನೇ ನಮಸ್ಕಾರ ಮಾಡೋದಿಲ್ಲ ಅಂದರೆ ಮಾಡಿಯೇ ಮಾಡ್ತಾರೆ ಅಂತ ಅರ್ಥ. ನಮಸ್ಕಾರವನ್ನು ಮಾಡದೇ ಇರೋದಕ್ಕೆ ಕಾರಣವೇ ಇಲ್ಲ, ಆದ್ದರಿಂದ ನಮಸ್ಕಾರ ಮಾಡಿಯೇ ಮಾಡ್ತಾರೆ ಅನ್ನೋದು ಇಲ್ಲಿ ಅರ್ಥವನ್ನು ಮಾಡ್ತಾರೆ. ಯುಕ್ತಂ ಅನ್ನುವ ಈ ಅರ್ಥವೇ ಶಂಕರ ಭಾಷೆಯಲ್ಲಿಯೂ ಅದೇ ಅರ್ಥ ಮಾಡ್ತಾರೆ. ಯುಕ್ತಂ ಯುಕ್ತಮೇವ ಅಂತಾನೆ ಅರ್ಥ ಅಲ್ಲಿಯೂ ಕೂಡ. ಯಾವ ಕಾರಣದಿಂದ ತಾನೇ ನಮಸ್ಕಾರ ಮಾಡೋದಿಲ್ಲ. ಕಸ್ಮಾಚ್ಯತೆ ನನಮೇರನ್ನು ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಿ ಆದಿಕರ್ತೃ. ಮಹಾತ್ಮನ್ ತೇ ತುಭ್ಯಂ ಗರೀಯಸೆ, ನಿನಗೆ ತೇ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಮಾಡ್ಬೋದು. ಸಹ ತೌ ತೇ ಅಂತ ಹೇಳಿದಾಗ ಅವರುಗಳು ಅನ್ನುವ ಅರ್ಥ ಬರುತ್ತೆ. ಅವನು ಅವರು ಅನ್ನುವ ಬಹುವಚನದಲ್ಲಿ ಅವರುಗಳು ಅಂತ ಅರ್ಥ ಬರುತ್ತೆ. ಹಿಂದೆ ಹೇಳಿದಾಗ ಇಲ್ಲಿ ಕೃಷಿ ಪ್ರಕೀರ್ತಿಯ ಜಗತ್ತೇ ಪ್ರಹರ್ಷ್ಯತೆ ಅನುರಜ್ಯತೆ ರಕ್ಷಾಂಸಿ ಭೀತಾನಿ ದ್ರವಂತಿ ಸಿದ್ಧ ಸಂಘಾ ನಮಸ್ಯಂತಿ ಕಸ್ಮಾಚ್ಯತೆ ನನ್ನ ಮೇರನ್ನು ಅಂತ ಹೇಳಿದುವಾಗ ಅವರುಗಳು ಅನ್ನುವ ಅರ್ಥ ಬರೋಕ್ಕೂ ಇಲ್ಲಿ ಅವಕಾಶವಿದೆ. ಆದರೆ ಆದ ಅರ್ಥವಲ್ಲ. ಇಲ್ಲಿ ತೇ ಅನ್ನೋದು ತುಭ್ಯಂತೆ ಅಂತ ಹೇಳುವಾಗ ತುಭ್ಯಂತೆ ತುಭ್ಯಂ ಅನ್ನುವ ಅರ್ಥದಲ್ಲಿ ಬರುತ್ತೆ. ಇದು ಯುಷ್ಮತ್ ಪದ, ಯುಷ್ಮತ್ ಶಬ್ದ. ಇದು ತ್ವಂ ಯುವಾಂ ಯುವಂ ಅನ್ನುವ ಶಬ್ದದಿಂದ ಉತ್ಪನ್ನವಾದ ಶಬ್ದ ತುಭ್ಯಂ ಅಂತ ಹೇಳುವುದು. ತುಭ್ಯಂ ತೇ ಎರಡು ಒಂದೇ ಅರ್ಥ. ಆದ್ದರಿಂದ ಇದು ತಚ್ಛಬ್ದವಲ್ಲ, ಯುಷ್ಮತ್ ಶಬ್ದದಿಂದ ವ್ಯುತ್ಪನ್ನವಾದದ್ದು ಅಂತ ಇಲ್ಲಿ ತೋರ್ತಾರೆ. ತುಭ್ಯಂ ತೇ ತುಭ್ಯಂ ಗರೀಯಸೆ ಬ್ರಹ್ಮಣಃ ಅಪಿ ಆದಿಕರ್ತೃ. ಬ್ರಹ್ಮಣಃ ಹಿರಣ್ಯಗರ್ಭಸ್ಯಾಪಿ ಆದಿಭೂತಾಯ ಕರ್ತೃ. ಅವನಿಗೂ ಕಾರಣವಾದವನು, ಅವನನ್ನು ಸೃಷ್ಟಿ ಮಾಡಿದವನು ಹಿರಣ್ಯಗರ್ಭನನ್ನು. ಶ್ರೇಷ್ಠನಾದ ನಿನಗೆ ಯಾವ ಕಾರಣದಿಂದ, ಮಹಾತ್ಮನಾದವನೇ ಯಾವ ಕಾರಣದಿಂದ ಹಿರಣ್ಯಗರ್ಭಾದಯ ಅಕಸ್ಮಾತ್ ಹೇತೋ ನ ನಮಸ್ಕುರ್ಯೋ, ನಮಸ್ಕಾರ ಮಾಡದೇ ಇರುವುದಕ್ಕೆ ಏನು ಕಾರಣವಿದೆ? ಮಾಡಲೇಬೇಕು ಅಂತ ಅರ್ಥ. ಎಲ್ಲರೂ ಮಾಡಿಯೇ ಮಾಡ್ತಾರೆ. ಮಾಡುವುದು ಯುಕ್ತವಾದದ್ದು. ಯುಕ್ತಮೇವ ಯುಕ್ತತಾಮೇವ ಉಪಪಾದೆ. ನಮಸ್ಕಾರ ಮಾಡುವುದೇ ಯುಕ್ತವಾದದ್ದು. ಇಂತಹ ನಿನ್ನ ಒಂದು ಅದ್ಭುತವಾದ ರೂಪವನ್ನು ನೋಡಿದ್ರೆ ಯಾರು ತಾನೇ ನಮಸ್ಕಾರ ಮಾಡಲ್ಲ? ನಮಸ್ಕಾರ ಮಾಡದೇ ಇರೋಕ್ಕೆ ಏನು ಕಾರಣ ತಾನೇ ಇದೆ? ಕಸ್ಮಾಚ್ಯತೆ ನನಮೇರನ್ನು ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಿ ಆದಿಕರ್ತೃ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು ನೀನು. ನಿನಗೆ ನಮಸ್ಕಾರ ಮಾಡದೇ ಇರೋಕ್ಕೆ ಯಾವುದಾದ್ರೂ ಕಾರಣ ಇರೋಕ್ಕೆ ಸಾಧ್ಯವೇ? ಕಸ್ಮಾದಿತ್ಯಾದಿಕಂ ಪೂರ್ವೇಣ ಸಂಗಮೇತಿ ಯುಕ್ತತಾಂ ಇತಿ. ತೇ ಇತ್ಯಸ್ಯ ಪ್ರಥಮ ಬಹುವಚನತ್ವ ಬ್ರಹ್ಮವಿಲಾಸಾಯ. ಪ್ರಥಮ ಬಹುವಚನವಲ್ಲ, ಸಹತೌ ತೇ ಅಂತ ಬರೋದು. ತುಭ್ಯಂ ಇತಿ ಉಕ್ತಿ. ಪ್ರಣತಿಕರ್ತಾರಃ ತು ಅರ್ಥಸಿದ್ಧ ಅನುಶಕ್ತ ಏವೇತಿ ಭಾವ. ಅದು ಅರ್ಥಸಿದ್ಧ, ಅದು ಸೇರಿಯೇ ಬರುತ್ತೆ. ಹಿಂದೆ ನಮಸ್ಕಾರ ಮಾಡಿದವರು ಪ್ರಕೀರ್ತಿಯ ಪ್ರಣವಂತ ಎಲ್ಲ ಹೇಳಿದಾಗ ಇಲ್ಲಿ ದಿಶೋದ್ರವಂತಿ ಮೊದಲಾದದ್ದೆಲ್ಲ ಹೇಳಿದ್ದು ಇದು ಸರಸವಾಗಿ ಮುಂದಿನ ಶ್ಲೋಕದೊಡನೆ ಅನುಷಂಗ ಅದಕ್ಕಿದ್ದೇ ಇದೆ, ಅನುಶಕ್ತವಾಗಿ ಬರುತ್ತೆ ಅದು. ಆದ್ದರಿಂದ ಅದನ್ನು ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ತೇ ಎನ್ನುವಾಗ ನಿನಗೆ, ಮಹಾತ್ಮನಾದ ನಿನಗೆ, ಚತುರ್ಮುಖ ಬ್ರಹ್ಮನಿಗೂ ಕಾರಣನಾದ ನಿನಗೆ
ಯಾವ ಕಾರಣದಿಂದ ತಾನೇ ನಮಸ್ಕಾರ ಮಾಡದೇ ಇರ್ತಾರೆ? ಅದನ್ನ ಮಾಡುವುದು ಯುಕ್ತವಾದದ್ದು ಅನ್ನೋ ಅರ್ಥ ಇಲ್ಲಿ. ಬ್ರಹ್ಮಶಬ್ದಸ್ಯ ಅನೇಕಾರ್ಥೇಶು ಪ್ರಯೋಗಾತ್, ಬ್ರಹ್ಮಶಬ್ದವತ್ ಅಂತಾನೆ ಸೂತ್ರದಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರದಲ್ಲಿ ಅನೇಕ ಅರ್ಥಗಳಿದೆ ಬ್ರಹ್ಮಶಬ್ದಕ್ಕೆ, ಬ್ರಹ್ಮಶಬ್ದ. ಆದ್ದರಿಂದ ಇಲ್ಲಿ ಹೇಳುವಾಗ ಹಿರಣ್ಯಗರ್ಭ ಅನ್ನುವ ಅರ್ಥವನ್ನು ಮಾಡುದು. ಸರ್ವ ಪ್ರಣಂತವ್ಯತ್ವ ಉಪಯೋಗಾಯ ಹಿರಣ್ಯಗರ್ಭ ಪದೇನ ವ್ಯಾಖ್ಯ. ಎಲ್ಲರೂ ನಮಸ್ಕಾರ ಮಾಡುವುದು ಯುಕ್ತವಾದದ್ದು ಅಂತ ಹೇಳಿರೋದ್ರಿಂದ ಹಿರಣ್ಯಗರ್ಭನಿಂದ ಹಿಡಿದು ಎಲ್ಲರೂ ಅನ್ನುವ ಅರ್ಥವನ್ನು ಇಲ್ಲಿ ಮಾಡಿದ್ದಾರೆ. ಆದಿಕರ್ತೃ ಇತಿ ಸವಿಶೇಷಣ ನಿರ್ದೇಶೇನ ವ್ಯವಚ್ಛೇದ್ಯಭೂತ ನೂತನ ಹಿರಣ್ಯಗರ್ಭಕರ್ತೃಕ ಸಂಭಾವನಾ ಬ್ರಹ್ಮ ವಿದಾಸಾಯ ಆದಿಭೂತಾಯ ಇತಿ ವ್ಯಸ್ಯ ಉಕ್ತಂ. ಬೇರೆಯಾಗಿ ಹೇಳಿ, ಆದಿಕರ್ತ್ರೆ. ಆದಿಕರ್ತ್ರೆ ಅಂದರೆ ಆದಿಭೂತಾಯ ಕರ್ತ್ರೆ ಅಂತ ಅರ್ಥ. ಆದಿಭೂತಾಯ ಕರ್ತ್ರೆ, ಅವನಿಗೂ ಮೊದಲಿದ್ದವನು, ಅವನನ್ನು ಸೃಷ್ಟಿ ಮಾಡಿದವನು ಅನ್ನುವ ಅರ್ಥ ಬರುತ್ತೆ. ಹಿರಣ್ಯಗರ್ಭನ ಮೂಲಕವೂ ಸೃಷ್ಟಿಯಾಗುತ್ತೆ ನಂತರ, ಆದರೆ ಅವನಿಗಿಂತಲೂ ಮೊದಲಿದ್ದು ಅವನಿಗೂ ಕಾರಣವಾದವನು ಅನ್ನುವ ಅರ್ಥವನ್ನು ಇಲ್ಲಿ ಮಾಡುವುದಕ್ಕೋಸ್ಕರ ಆದಿಕರ್ತ್ರೆ ಎನ್ನುವ ಶಬ್ದವನ್ನು ಬಿಡಿಸಿ ಆದಿ ಎನ್ನುವುದಕ್ಕೆ ಆದಿಭೂತಾಯ ಕರ್ತ್ರೆ ಎರಡು ಪದವಾಗಿ ಬಿಡಿಸಿ ಮಾಡಿದ್ದಾರೆ. ವ್ಯಸ್ಯ ಉಕ್ತಂ ಎರಡು ಬೇರೆ ಬೇರೆಯಾಗಿ ಮಾಡಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಕರ್ತೃಶಬ್ದೇನ ನಿಮಿತ್ತತ್ವಸ್ಯ ಉಕ್ತತ್ವಾತ್ ಆದಿಶಬ್ದ ಉಪಾದಾನತ್ವ ಪರಃ. ಆದಿಭೂತಾಯ ಅಂತ ಹೇಳಿದ್ರೆ ಸದೇವ ಸೌಮ್ಯ ಇದಂ ಅಗ್ರಾಸಿ ಏಕಮೇವ ಅದ್ವಿತೀಯಂ ಅಂತ ಹೇಳಿದಾಗೆ, ಒಂದೇ ಇತ್ತು ಅಂತ ಹೇಳುವಾಗ ಏಕಮೇವ ಆದಿಭೂತಾಯ ಏಕಮೇವ ಅನ್ನೋ ಅರ್ಥ. ಉಪಾದಾನ ಕಾರಣತ್ವವನ್ನು ತಿಳಿಸುತ್ತೆ ಆದಿಶಬ್ದವು. ಕರ್ತೃ ಅಂತ ಹೇಳೋದು, ಕರ್ತ ಅಂತ ಹೇಳೋದ್ರಿಂದ ಅದು ನಿಮಿತ್ತ ಶಬ್ದವನ್ನು, ನಿಮಿತ್ತಾರ್ಥವನ್ನು ತಿಳಿಸುತ್ತೆ, ನಿಮಿತ್ತ ಕಾರಣ. ಆದಿಶಬ್ದವು ಉಪಾದಾನ ಕಾರಣ. ಸ್ವಸ್ಯ ಕಾರಣ ಅಂತ ನಿಷೇಧಾರ್ಥೋವ ಆದಿಭೂತಾಯ ಅನ್ನೋದ್ರಿಂದ ಅವನೇ ಆದಿ ಅನ್ನೋದ್ರಿಂದ ಅವನಿಗೆ ಒಂದು ಆದಿ ಇಲ್ಲ, ತನಗೆ ಒಂದು ಕಾರಣವಿಲ್ಲ ಅಂತ ಹೇಳಿರೋದ್ರಿಂದ ಆ ರೀತಿಯ ಅರ್ಥವನ್ನು ಕೂಡ ಹೇಳ್ಬೋದು ಆದಿ ಎನ್ನುವುದಕ್ಕೆ. ನಮಶಬ್ದ ಯೋಗವತ್ ನಮನ ಮಾತ್ರ ಯೋಗೇಪಿ ಚತುರ್ಥಿ ವಿದ್ಯತೆ ಇತಿ ನಮಸ್ಕುರ್ಯು. ಅಲ್ಲಿಯೂ ಕೂಡ ತಸ್ಮಾತ್ ಹೇತೋಹೋ ತುಭ್ಯಂ ನ ನಮಸ್ಕುರ್ಯು, ಅಲ್ಲಿ ಚತುರ್ಥಿ ವಿಭಕ್ತಿಯನ್ನು ಹಾಕಿ ಹೇಳಿದ್ರು. ತುಭ್ಯಂತೆ ಅಂತೆ ಅಂತ ಹೇಳುವಾಗ ತುಭ್ಯಂ ಕಸ್ಮಾತ್ ನ ನಮಸ್ಕುರ್ಯು. ನಮನ ಶಬ್ದದಲ್ಲಿಯೂ ಕೂಡ ಚತುರ್ಥಿ, ನಮಃ ಶಬ್ದಕ್ಕೆ ಚತುರ್ಥಿಯೇ ಬರಬೇಕು ಅಂತ ವ್ಯಾಕರಣ ಸೂತ್ರ. ನಮಸ್ವಸ್ತಿ ಸ್ವಾಹ ಸ್ವಧಾಲಂ ವಶಕ್ಕಾರಾಂಚ ಅಂತ ಹೇಳಿ ಸೂತ್ರದಲ್ಲಿ ಪಾಣಿನಿ ನಮಃ ಸ್ವಸ್ತಿ ಸ್ವಾಹ ಸ್ವಧಾ ವಶಕ್ತಿ ಇವರಿಗೆಲ್ಲ ಚತುರ್ಥಿ ವಿಭಕ್ತಿಯಲ್ಲೇ ಬರಬೇಕು ಅಂತ ಸೂತ್ರ ಮಾಡಿದ್ದಾರೆ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ. ನಮನ ಶಬ್ದಕ್ಕೂ ಹಾಗೆಯೇ ಹೇಳಲ್ಪಡುತ್ತೆ ಅನ್ನೋ ತಿಳಿಸೋಕ್ಕೋಸ್ಕರ ತಸ್ಮಾತ್ ತುಭ್ಯಂ ನ ನಮೇಯು ಅಂತ ಹೇಳಿ ತಸ್ಮಾತ್ ಹೇತೋರ್ನ ನಮಸ್ಕುರ್ಯು ಅದನ್ನು ಅರ್ಥ ಮಾಡ್ತಾರೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ನಮನ ಶಬ್ದಕ್ಕೂ ಕೂಡ ನಮಃ ಶಬ್ದದಂತೆ ನಮನ ಶಬ್ದಕ್ಕೂ ಕೂಡ ಚತುರ್ಥಿ ವಿಭಕ್ತಿಯಲ್ಲಿ ವಿಧಿ ಇದೆ ಅನ್ನೋದಕ್ಕೆ ಪ್ರಮಾಣವನ್ನು ಪಂಚಶಿಖಾಯ ತಥಾ ಈಶ್ವರ ಕೃಷ್ಣಾಯ ಏತಾನ್ ನಮಸ್ಯಾಮಃ ಇತ್ಯಾದಿವತ್. ಏತಾನ್ ನಮಸ್ಯಾಮಃ ಪಂಚಶಿಖಾಯ ಅನ್ನೋದು ಚತುರ್ಥಿ ವಿಭಕ್ತಿ. ಅದನ್ನು ಇಲ್ಲಿ ಕೃಷ್ಣ ಈಶ್ವರ ಕೃಷ್ಣಾಯ, ಈಶ್ವರ ಕೃಷ್ಣರು ಅನ್ನೋರು ಸಾಂಖ್ಯಕಾರಿಕೆ ಬರೆದವರು. ಅಸಾಂಖ್ಯಕಾರಿಕೆ ಬರೆದಂಥ ಈಶ್ವರ ಕೃಷ್ಣರ ಸಾಂಖ್ಯಕಾರಿಕೆಗೆ ವಾಚಸ್ಪತಿ ಮಿಶ್ರರು ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಸಾಂಖ್ಯ ಕೌಮುದಿ ಅಂತ ಗ್ರಂಥ. ಅಸಾಂಖ್ಯ ಕೌಮುದಿಯಿಂದ ಪ್ರಮಾಣವನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ನಮನ ಶಬ್ದಕ್ಕೂ ಚತುರ್ಥಿ ವಿಭಕ್ತಿಯ ಪ್ರಯೋಗಕ್ಕೆ ಪ್ರಮಾಣವಿದೆ. ಯಾಕೆಂದರೆ ಪ್ರಯೋಗ ಶರಣ ವೈಯಾಕರಣ, ಪ್ರಯೋಗವನ್ನು ತೋರಿಸಿದ್ರೆ ಅವಾಗ ಹೇಗೆ ಬೇಕಾದ್ರೆ ಅದಕ್ಕೆ ಅನುಗುಣವಾಗಿ ನಾವು ಪ್ರಯೋಗ ಮಾಡಬೇಕು ಶಬ್ದಗಳನ್ನು. ಭಾಷೆಗಾರರು ಎಲ್ಲಿ ತುಭ್ಯಂ ನಮಸ್ಕುರ್ಯು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ, ನಮೇರನ್ನು ಅನ್ನೋದಕ್ಕೆ. ಸ್ವಲ್ಪ ವ್ಯಾಕರಣ ವಿಶೇಷಗಳು. ತಸ್ಮಾಚ್ಚತೆ ನನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಿ ಆದಿಕರ್ತೃ. ಎಲ್ಲರಿಗೂ ನಿಮಿತ್ತ ಉಪಾದಾನ ಕಾರಣನಾದ ನೀನು ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡಿದವನು, ನಿನಗೆ ಮಹಾತ್ಮನಾದ ನಿನಗೆ ನಮಸ್ಕಾರ ಮಾಡದೇ ಇರುವುದಕ್ಕೆ ಕಾರಣವೇ ಇಲ್ಲವಪ್ಪ ಅಂತ ಇಲ್ಲಿ. ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸರಸತ್ ತತ್ಪರಂ ಯತ್ ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಇಲ್ಲಿಂದ ಮುಂದೆ ಅರ್ಜುನ ಮಾಡುವ ಶ್ಲೋಕಗಳಲ್ಲಿ ಸಕಲ ಉಪನಿಷತ್ತುಗಳ ಅರ್ಥಗಳೆಲ್ಲ ಇಲ್ಲಿ ಬರುತ್ತೆ. ವೇದಾಂತ ಅರ್ಥಗಳೆಲ್ಲ ಪೂರ್ಣವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಈ ಶ್ಲೋಕದಿಂದ ಮುಂದೆ ಪರಮಾತ್ಮನಿಗೆ
ಎಲ್ಲರೂ ಯಾಕೆ ನಮಸ್ಕಾರ ಮಾಡಿ ಕಾರಣವೇ ಇಲ್ಲ. ಯಾಕೆ ಅಂದರೆ ಅವನು ಸಕಲ ಜಗತ್ ಕಾರಣನಾದವನು, ಏಕೈಕ ಕಾರಣನಾದವನು. ಅದೆಲ್ಲ ಹೇಳಿ ಈಗ ವೇದಾಂತ ಅರ್ಥಗಳನ್ನೆಲ್ಲ ಪೂರ್ಣವಾಗಿ ಬರುತ್ತೆ ಈ ಅರ್ಜುನನ ಮಾತುಗಳಲ್ಲಿ. ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್ ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನ. ವ್ಯಾಖ್ಯಾನ ನೋಡಿದ್ರೆ ನಮಗೆ ಎಲ್ಲವೂ ಕೂಡ ಉಪನಿಷತ್ ವಾಕ್ಯಗಳನ್ನೆಲ್ಲ ಉದಾಹರಿಸಿ ಭಾಷಿಕಾರರು ಅರ್ಥ ಮಾಡ್ತಾರೆ. ಇದರಲ್ಲಿ ಅನಂತ ದೇವೇಶ ಜಗನ್ನಿವಾಸ ತ್ವಮೇವ ಅಕ್ಷರಂ ನಕ್ಷರತಿ ಇತಿ ಅಕ್ಷರಂ ಜೀವಾತ್ಮತತ್ವಂ. ಎಲ್ಲವೂ ನೀನೇ ಆಗಿದೆಯಾ, ಸರ್ವವಸ್ತು ಸಮಾನಾಧಿಕರಣ್ಯ ಅಂತ ಹೇಳೋದು. ತ್ವಮಕ್ಷರಂ, ಅಕ್ಷರಂ ಅನ್ನೋದಕ್ಕೆ ಜೀವಾತ್ಮ ಅಂತ ಇಲ್ಲಿ ಅರ್ಥ. ಜೀವಾತ್ಮತತ್ವಂ ನಕ್ಷರತಿ ಇತಿ ಅಕ್ಷರಂ. ಜಗತ್ತಿಗೆಲ್ಲ ವಾಸಸ್ಥಾನನಾದವನು ನೀನೇ ಜೀವಾತ್ಮನೂ ಆಗಿದೆಯೇ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ಇತ್ಯಾದಿ ಶ್ರುತಿ ಸಿದ್ಧೋ ಜೀವಾತ್ಮ ಹಿ ನಕ್ಷರತಿ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ಶ್ಲೋಕದಲ್ಲಿ ಕಠೋಪನಿಷತ್ತಿನಲ್ಲಿ, ಹಾಗೆಯೇ ಗೀತೆಯಲ್ಲಿಯೂ ಬರುತ್ತೆ. ಇದು ಹೇಳುವ ಜೀವಾತ್ಮನಿಗೆ ಅವನಿಗೆ ನಾಶವಿಲ್ಲ ಅಂತ ಹೇಳೋದ್ರಿಂದ ಅವನಿಗೆ ಅಕ್ಷರ ಶಬ್ದದಿಂದ ಜೀವಾತ್ಮನು ಹೇಳಲ್ಪಡ್ತಾನೆ. ಸದಸಚ್ಚ ತ್ವಮೇವ, ಸದಸತ್ ಶಬ್ದ ನಿರ್ದಿಷ್ಟಂ. ಸದಸತ್ ತತ್ಪರಂ ಯತ್. ಸದಸತ್ ಕಾರ್ಯಕಾರಣ ಭಾವೇನ ಅವಸ್ಥಿತಂ ಪ್ರಕೃತಿ ತತ್ವಂ ನಾಮರೂಪ ವಿಭಾಗವತ್ತೆಯ ಕಾರ್ಯಾವಸ್ಥಂ ಸಚ್ಛಬ್ದ ನಿರ್ದಿಷ್ಟಂ ತದನರ್ಹತೆಯ ಕಾರಣಾವಸ್ಥಂ ಅಸಚ್ಛಬ್ದ ನಿರ್ದಿಷ್ಟಂ ಚ ತ್ವಮೇವ. ಅದರಿಂದ ಸತಸತ್ ಶಬ್ದವು ಕಾರ್ಯಕಾರಣ ಭಾವದಲ್ಲಿ ಇರುವಂತಹ ಪ್ರಕೃತಿ ತತ್ವವನ್ನು ತಿಳಿಸುತ್ತೆ. ಕಾರ್ಯಕಾರಣದ ಭಾವದಲ್ಲಿ ಇರುವ ಪ್ರಕೃತಿ ತತ್ವವನ್ನು ತಿಳಿಸುತ್ತೆ ಸದಸತ್ ಶಬ್ದವು. ಸದಸಚ್ಚ ತ್ವಮೇವ, ಸತ್ ಅಸತ್ ಶಬ್ದ ನಿರ್ದಿಷ್ಟಂ ಕಾರ್ಯಕಾರಣ ಭಾವೇನ ಅವಸ್ಥಿತಂ ಪ್ರಕೃತಿ ತತ್ವ. ಕಾರ್ಯ ಭಾವದಲ್ಲಿಯೂ ಕಾರಣ ಭಾವದಲ್ಲಿಯೂ ಇರುವ ಪ್ರಕೃತಿ ತತ್ವ. ನಾಮರೂಪ ವಿಭಾಗವತ್ತಯ ಕಾರ್ಯಾವಸ್ಥಂ ಸತ್ ಶಬ್ದ ನಿರ್ದಿಷ್ಟಂ. ಸತ್ ಅಂತ ಹೇಳಿರೋದು ನಾಮರೂಪ ವಿಭಾಗವನ್ನು ಹೊಂದಾಗಿ ಕಾರ್ಯಾವಸ್ಥೆಯಲ್ಲಿರುವ ಪ್ರಕೃತಿ ತತ್ವವನ್ನು ತಿಳಿಸುತ್ತೆ. ಜೀವಾತ್ಮನ ಹೇಳಿ ಆಯ್ತಿಲ್ಲಿ ಪ್ರಕೃತಿ ಸತ್ವವು ಹೇಳಲ್ಪಡುತ್ತೆ. ಈ ಪ್ರಪಂಚದಲ್ಲಿ ಇರುವ ನಾಮರೂಪ ವಿಭಾಗ ಇರುವಂತಹ ಯಾವ್ಯಾವ ರೂಪಗಳು ಎಲ್ಲ ಕಂಡು ಬರುತ್ತೋ ನಾಮರೂಪವುಳ್ಳದ್ದು, ಆ ಪ್ರಕೃತಿಯು ಇಲ್ಲಿ ಹೇಳಲ್ಪಡುತ್ತೆ ಸತ್ಶಬ್ದದಿಂದ. ಅಸತ್ ಶಬ್ದದಿಂದ ನಾಮರೂಪ ವಿಭಾಗ ಅನರ್ಹವಾದ ಕಾರಣಾವಸ್ಥೆಯಲ್ಲಿರುವಂತಹ ಪ್ರಕೃತಿಯು ಹೇಳಲ್ಪಡುತ್ತೆ. ಕಾರಣಾವಸ್ಥೆಯಲ್ಲಿ ಮೂಲ ಪ್ರಕೃತಿ ಅನ್ನೋದು ಅದು ಅಸತ್ ಶಬ್ದದಿಂದ ಹೇಳಲ್ಪಟ್ಟಿದೆ. ತತ್ಪರಂ ಯತ್ ತಸ್ಮಾತ್ ಪ್ರಕೃತೆ ಪ್ರಕೃತಿ ಸಂಬಂಧಿನಶ್ಚ ಜೀವಾತ್ಮನಃ ಪರಂ ಅನ್ಯತ್ ಮುಕ್ತಾತ್ಮತತ್ವಂ ಯತ್ ತದಪಿ ತ್ವಮೇವ. ತತ್ಪರಂ ಯತ್ ಮುಕ್ತಾತ್ಮತತ್ವವು ಇಲ್ಲಿ ಹೇಳಲ್ಪಡುತ್ತೆ. ಅದಕ್ಕಿಂತ ಬೇರೆ ಆದದ್ದು, ಅದಕ್ಕಿಂತ ಪ್ರಕೃತಿ ಸಂಬಂಧ ಉಳ್ಳಂತಹ ಜೀವಾತ್ಮನಿಗಿಂತ ಶ್ರೇಷ್ಠವಾದದ್ದು ಅಂದರೆ ಉತ್ಕೃಷ್ಟವಾದದ್ದು, ಪ್ರಕೃತಿಗಿಂತಲೂ ಪ್ರಕೃತಿ ಸಂಬಂಧ ಹೊಂದಿದ ಜೀವಾತ್ಮನಿಗಿಂತಲೂ ಉತ್ಕೃಷ್ಟವಾದ ತತ್ವವು ಮುಕ್ತಾತ್ಮ ತತ್ವವು. ಅದು ತದಪಿ ತ್ವಮೇವ. ಅತಃ ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಆ ಕಾರಣದಿಂದಲೇ ನೀನು ಆದಿದೇವನು, ಪುರುಷಃ ಪುರಾಣಃ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ನಿಧೀಯತೆ ತ್ವಯಿ ವಿಶ್ವಂ ಇತಿ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಎಲ್ಲವೂ ಅವನಲ್ಲಿ ಇಡಲ್ಪಡುತ್ತೆ, ಅವನ ಆಧಾರದಲ್ಲಿಯೇ ಇದೆ ಅಂತ ಅರ್ಥ. ಎಲ್ಲವೂ ಅವನ ಆಧಾರದಲ್ಲಿ ಇದೆ. ಆದ್ದರಿಂದ ಅವನು ಪರಂ ನಿಧಾನಂ, ವಿಶ್ವಕ್ಕೆಲ್ಲ ಪರಂ ನಿಧಾನಂ. ವಿಶ್ವಸ್ಯ ಶರೀರಭೂತಸ್ಯ ಆತ್ಮತೆಯ ಪರಮಾಧಾರಭೂತಸ್ತ್ವಮೇವ ಇತ್ಯರ್ಥಃ. ಪರಮಾಧಾರನಾದವನು ನೀನೆ. ಜಗತ್ತಿಗೆಲ್ಲವೂ ಕೂಡ ನಿನ್ನ ಶರೀರವಾಗಿರುವಂತಹ ಸಕಲ ಜಗತ್ತಿಗೂ ಆತ್ಮನಾಗಿರುವ ನೀನು ಪರಮಾಧಾರನಾಗಿದ್ದೀಯೇ ಅನ್ನೋದು ಅರ್ಥ ಇದೆ. ಇದೆಲ್ಲ ವೇದಾಂತ ಅರ್ಥಗಳೇ ಇಲ್ಲಿ ಬರುವಂತಹದ್ದು. ಜಗನ್ನಿವಾಸ ಅನ್ನುವುದು ಕೂಡ ಅದನ್ನೇ ತಿಳಿಸುತ್ತೆ. ಜಗತ್ತನ್ನೆಲ್ಲ ವಾಸಸ್ಥಾನವಾಗಿ ಹೊಂದವನು, ಜಗತ್ತಿಗೆಲ್ಲ ವಾಸಸ್ಥಾನವಾದವನು. ಹಾಗೂ ಎರಡು ರೀತಿಯಲ್ಲೂ ನಾರಾಯಣ ಶಬ್ದಕ್ಕೆ ಹೇಳುವಾಗ ನಾರಾಯಣಂ ಯಸ್ಯ, ನಾರಾಯಣಮಯನಂ ಅಂತ ಹೇಳಿ. ತ್ವಮಕ್ಷರಂ ಜೀವಾತ್ಮ ತತ್ವವು, ಸರಸತ್ ತತ್ಪರಂ ಕಾರಣ ಕಾರ್ಯವಸ್ಥೆಯಲ್ಲಿರುವ ಪ್ರಕೃತಿ ತತ್ವವು, ತ್ವಮಾದಿದೇವ ತತ್ಪರಂ ಯತ್ ಅಂದರೆ ಮುಕ್ತಾತ್ಮ ತತ್ವ. ತ್ವಮಾದಿದೇವ ಎಲ್ಲಕ್ಕೂ ಕಾರಣನಾದವನು, ಪುರುಷ ಶಬ್ದಿತನಾದವನು, ಪ್ರಸಿದ್ಧನಾದವನು, ಪುರಾಣ ಎಲ್ಲರಿಗಿಂತಲೂ ಮೊದಲೇ ಇದ್ದವನು,
ಪುರಾಪಿ ನವಃ ಆಗಿಯೂ ಒಂದು ಅರ್ಥವಿದೆ. ಮೊದಲು ಎಲ್ಲರಿಗಿಂತಲೂ ಕಾರಣನಾಗಿದ್ದರೂ ಹೊಸ ಹೊಸದಾದ ಅನುಭವವನ್ನು ಕೊಡುವಂತಹವನು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನ, ವಿಶ್ವಕ್ಕೆಲ್ಲ ನೀನು ಆತ್ಮನಾಗಿರೋದ್ರಿಂದ ನಿನ್ನ ಶರೀರ ಸ್ಥಾನದಲ್ಲಿರುವ ಸಕಲಕ್ಕೂ ನೀನು ಆಧಾರನಾಗಿದೆಯೇ, ಪರಮಾಧಾರನಾಗಿದೆಯೇ ಅನ್ನುವ ಅರ್ಥ. ತ್ವಮಕ್ಷರಂ ಇತಿ ಪ್ರಾಗಪಿ ಉಕ್ತತ್ವಾತ್, ಹಿಂದೆಯೂ ಅದು ಹೇಳಲ್ಪಟ್ಟಿತು, ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿ. ತ್ವಮಕ್ಷರಮಿತಿ ತದಿತಿ ತದತಿರಿಕ್ತಾರ್ಥ ಪರತ್ವ ಉಚಿತಂ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹಿಂದೆ ಹೇಳಿರೋದ್ರಿಂದ ಇಲ್ಲಿ ಅದಕ್ಕಿಂತ ಬೇರೆಯಾದ ಅರ್ಥವನ್ನು ಅಕ್ಷರ ಶಬ್ದಕ್ಕೆ ಹೇಳಿರೋದ್ರಿಂದ ಇದು ಜೀವಾತ್ಮನಂತ ಅರ್ಥ ಮಾಡಿದ್ದಾರೆ, ಜೀವಾತ್ಮ ತತ್ವವನ್ನು. ತತ್ಪರಮಿತ್ಯಸ್ಯ ಸಾಮರ್ಥ್ಯಾತ್, ಆದ್ದರಿಂದ ನೀವು ಅಕ್ಷರ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿಬಿಟ್ರೆ ಇಲ್ಲಿ ತ್ವಮಕ್ಷರಂ ಸರಸತೆ ತತ್ ಪರಮ್ಯತೆ ಅಂದರೆ ಅವನು ನಿನಗಿಂತ ನೀನೇ ಪರವಾದವನು ಅನ್ನೋ ಅರ್ಥ ಬರುತ್ತೆ. ಅಲ್ಲಿ ಹಾಗೆ ಅರ್ಥ ಮಾಡೋಕ್ಕೆ ಆಗೋದಿಲ್ಲ. ತತ್ ಪರಮ್ಯತೆ ಅಂದರೆ ಇದಕ್ಕಿಂತ ಪರವಾದದ್ದು ಅಂತ ಹೇಳಬೇಕಾದ್ರಿಂದ ಅಕ್ಷರವೂ ಸರಸ್ವತಿಗಿಂತಲೂ ಪರವಾದದ್ದನ್ನೇ ಹೇಳಬೇಕು. ಆದ್ದರಿಂದ ಅಕ್ಷರ ಶಬ್ದಕ್ಕೆ ಇಲ್ಲಿ ಜೀವಾತ್ಮ ಅನ್ನುವ ಅರ್ಥ ಮಾಡುವುದೇ ಸ್ವರಸವಾಗಿದೆ ಅಂತ ಹೇಳಿ ತತ್ಪರಂ ಇತ್ಯಸ್ಯ ಸಾಮರ್ಥ್ಯಾತ್ ಚ ಅಕ್ಷರ ಸರಸ ಶಬ್ದಾನಾಂ ಅವರ ತತ್ವ ವಿಷಯತ್ವ ನ್ಯಾಯಂ. ಆದ್ದರಿಂದ ಅದಕ್ಕಿಂತ ಪರವಾದ್ದರಿಂದ ಇದು ಅವರ ತತ್ವವನ್ನು ಹೇಳಬೇಕು. ಪರಾವರ ತತ್ವಗಳಲ್ಲಿ ಪರಮ್ಯತೆ ಅಂತ ಪರಮಾತ್ಮನಿಗೆ ಪರತತ್ವವು ಅಂತ ಹೇಳಿರೋದ್ರಿಂದ ಮಿಕ್ಕಿದೆಲ್ಲ ಅವರ ತತ್ವ ಅಂತ ಅರ್ಥವಾಗುತ್ತೆ. ಅಕ್ಷರವೂ ಸದಸತ್ ಅನ್ನುವುದು ಅವರ ತತ್ವ ಅಂತ ಹೇಳಿ ಅರ್ಥವ ಹೇಳುವುದು ನ್ಯಾಯವಾದದ್ದು. ತತ್ರ ಚ ಭಾವಾಭಾವ ಶಬ್ದ ವಿಲಭ್ಯ ವಿಕಾರಯೋಗಿತೆಯ ಸತತ್ ಶಬ್ದಯೋಗಿ ಸದಶ ಶಬ್ದಯೋ ಅಚಿತ್ ಪರತ್ವಂ ನಿರ್ವಿಕಾರತೆ ಅಕ್ಷರ ಶಬ್ದಸ್ಯ ಜೀವಾತ್ಮ ವಿಷಯತ್ವಂ ಸಂಸ್ಕೃತಂ. ಆದ್ದರಿಂದ ಸತ್ಯ ಅಸತ್ಯ ಅಂತ ಹೇಳುವಾಗ ಭಾವ ಅಭಾವ ಅನ್ನುವ ಅರ್ಥದಲ್ಲಿ ಸತ್ಯ ಅನ್ನೋದು ಭಾವರೂಪವಾದದ್ದು ಅಂತ ಹೇಳಿದ್ರೆ ಕಂಡು ಬರೋದು, ಕಣ್ಣಿಗೆ ನಾಮರೂಪ ವಿಭಾಗವನ್ನು ಉಳ್ಳದ್ದು. ಅಸತ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ಅವ್ಯಕ್ತವಾದ ಅವಸ್ಥೆಯಲ್ಲಿ ಇರುವಂತಹದ್ದು. ಆದ್ದರಿಂದ ಅದನ್ನು ಅಚೇತನ ವಿಷಯವಾಗಿ ಅಕ್ಷರ ಶಬ್ದವು ಪ್ರಸಿದ್ಧವಾಗಿ ಜೀವಾತ್ಮ ವಿಷಯವಾದ್ದರಿಂದ ಜೀವಾತ್ಮನಿಗೆ ಅರ್ಥವನ್ನು ಮಾಡಿದ್ರು ಅನ್ನೋದು ಉಚಿತ ಅಂತ ಹೇಳಿ ಅಕ್ಷರತಿ ಇತಿ ಅಕ್ಷರಂ ಮತ್ತು ಜೀವಾತ್ಮನ ಅಕ್ಷರ ಶಬ್ದ ಅಂತ ಹೇಳಿ ಸದಶ ಶಬ್ದಗಳಿಗೆ ಪ್ರಕೃತಿಯ ಕಾರಣ ಕಾರ್ಯಾವಸ್ಥೆಯನ್ನು ಹೇಳಿದರು. ಜೀವಸ್ವರೂಪಸ್ಯ ನಿರ್ವಿಕಾರತ್ವೇ ಶ್ರುತಿಂ ದರ್ಶಯತಿ ನ ಜಾಯತೆ ಮ್ರಿಯತೆ ವಾ ಪಶ್ಚಿತೆ ನಾಯಂ ಭೂತ್ವ ಅಂದ ಅದರ ಅರ್ಥದಲ್ಲಿ ಹೇಳುವಾಗ ಅವನಿಗೆ ಅಕ್ಷರ ಅಂತ ಹೇಳಿ ಅಕ್ಷರತಿ ಇತಿ ಅಕ್ಷರಂ ನಿತ್ಯನಾದವನು, ನಾಶವಿಲ್ಲದವನು. ಕಾರ್ಯಕಾರಣೆಯೋ ಸದಶಬ್ದೇನ ವ್ಯಪದೇಶ, ಅದು ಶ್ರುತಿಯಲ್ಲೇ ಪ್ರಸಿದ್ಧವಾಗಿದೆ. ಅಸದ್ವಾಯುಧಮಗ್ರ ಆಸಿ ತಥೋ ವೈ ಸದಜಾಯತ ಶ್ರುತಿ ಅದು ಸ್ಪಷ್ಟವಾಗಿ ತಿಳಿಸುತ್ತೆ. ಆನಂದಮಯ ಇದರಲ್ಲಿ ಬರುತ್ತೆ. ಇದರಲ್ಲಿ ಈ ತೈತಿರಿಯ ಉಪನಿಷತ್ತಿನಲ್ಲಿ ಬರುವಾಗ ಆನಂದವಲ್ಲಿಯಲ್ಲಿ ಬರುವಂತಹ ಮಂತ್ರ ಇದು. ಅಸದ್ವಾಯುಧಂ ಅಗ್ರ ಆಸೀತ್, ಅಸತ್ ಇದೆಲ್ಲ ಆಗಿತ್ತು, ಆಸೀತ್ ಅಂದರೆ ಇತ್ತು, ಇದೆಲ್ಲವೂ ಇಲ್ಲೇ ಇರಲಿಲ್ಲ. ಆದರೆ ಅಸತ್ ಶಬ್ದ ನಿರ್ದಿಷ್ಟವಾಗಿತ್ತು, ಅಂದರೆ ನಾಮರೂಪ ವಿಭಾಗ ನರವಾದ ರೂಪದಲ್ಲಿ ಇತ್ತು ಅಂತ. ಅದರಿಂದ ಸದ್ಜಾಯತ ಸಚ್ಶಬ್ದ ನಿರ್ದಿಷ್ಟವಾದ ಈ ನಾಮರೂಪ ವಿಭಾಗವನ್ನುಳ್ಳ ಪ್ರಕೃತಿಯು ಈ ಪ್ರಪಂಚವು ಉಂಟಾಯಿತು ಅಂತ ಹೇಳೋದ್ರಿಂದ ಇತ್ಯಾದಿ ಶ್ರುತಿಸಿದ್ದ ಅಭಿಪ್ರಾಯಣ ಕಾರ್ಯಕಾರಣ ಭಾವ ಕಥನಂ. ಏಕಸ್ಮಿನ್ನೇವ ದ್ರವ್ಯೇ ಸತ್ಸಶಬ್ದ ಪ್ರಯೋಗ ನಿಧಾನ ನಾಮರೂಪೇ. ಒಂದೇ ದ್ರವ್ಯವು ಸತ್ ಅಂತಾನೂ ಹೇಳಲ್ಪಡುತ್ತೆ, ಅಸತ್ ಅಂತಾನೂ ಹೇಳಲ್ಪಡುತ್ತೆ. ಆದ್ದರಿಂದ ಅದಕ್ಕೆ ಸದಸದ ಅನಿರ್ವಚನೀಯ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾರಣದಲ್ಲಿ ಅಸತ್ತಾಗಿತ್ತು, ಒಂದು ಕಾಲದಲ್ಲಿ ಸತ್ತಾಗಿತ್ತು, ಕಾಲಭೇದವಿದೆ, ಏಕಕಾಲದಲ್ಲಿ ಇಲ್ಲ. ಒಂದೇ ದ್ರವ್ಯದಲ್ಲಿ ಹೇಳಬೇಕಾದ್ರೆ ಅದನ್ನು ನಾಮರೂಪ ವಿಭಾಗ ಉಳ್ಳ ಅವಸ್ಥೆ, ನಾಮರೂಪ ವಿಭಾಗ ಇಲ್ಲದಂತಹ ಅವಸ್ಥೆ, ಆ ರೀತಿ ಅರ್ಥವನ್ನು ಮಾಡಬೇಕು. ಅಕ್ಷರಂ ಸರಸತ್ ಇದು ನಿರ್ದಿಷ್ಟ ಉಭಯ ಪರಾಮರ್ಶಿ ತಚ್ಛಬ್ದ. ತಚ್ಛಬ್ದವು ಎರಡನ್ನೂ ತಿಳಿಸುತ್ತೆ. ತತ್ಪರಂ ಯತ್ ಅಂತ ಹೇಳುವಾಗ ತತ್ಪರಂ ತತ್ ಅನ್ನೋದು ಎರಡನ್ನೂ ಕೂಡ ಅಕ್ಷರಂ ಸರಸತ್ ಅನ್ನುವ ಎರಡನ್ನೂ ಕೂಡ ತಿಳಿಸುತ್ತೆ ತಚ್ಛಬ್ದವು. ವಿಶೇಷಕ ಅಭಾವಾತ್ ತಿಲತೈಲದಾರ್ವನ್ಯಾದಿವತ್ ಪರಸ್ಪರ ಮಿಲಿತ ತದುಭಯಾಪೇಕ್ಷೆಯ ಪರತ್ವಂ ಪ್ರಸಿದ್ಧಂ. ಎರಡು ಬೇರೆ ಏನು ವಿಶೇಷವು ಹೇಳದೇ ಇರೋದ್ರಿಂದ ಪರಂ ತತ್ ತತ್ಪರಂ ತತ್ ಅಂತ ಹೇಳೋದ್ರಿಂದ ಇದಕ್ಕಿಂತ ಉತ್ಕೃಷ್ಟವಾದದ್ದು ಮುಕ್ತಾತ್ಮತತ್ವ ಅಂತ ಹೇಳಿದ್ಬಿಟ್ಟಿತ್ತು. ಅಲ್ಲಿ ಮುಕ್ತಾತ್ಮತತ್ವ ಅದಕ್ಕೆ ಹೋಲಿಸಿದರೆ ಇದು ಅವರ ತತ್ವವಾಗುತ್ತೆ. ಅದರಿಂದ ಮುಕ್ತಾತ್ಮತತ್ವ ಹೇಳುವಾಗ ತಿಲತೈಲವತ್ ದಾರುವನ್ಯಾಧಿಪತ್ ಅದರಲ್ಲಿ ಗೂಢವಾಗಿ ಇರುತ್ತೆ. ಆದ್ದರಿಂದ ಬೇರೆ ವಿಶೇಷವಿಲ್ಲದೆ ಇರೋದ್ರಿಂದ ಆ ರೀತಿ ಪರಸ್ಪರ ಮಿಲಿತ ತದುಭಯ ಅಪೇಕ್ಷೆಯ
ಪರತ್ವಂಚ ಮುಕ್ತಾತ್ಮನಃ ಪ್ರಸಿದ್ಧಂ. ಆದ್ದರಿಂದ ಎರಡು ಪರಸ್ಪರ ಮಿಲಿತ ತದುಭಯ ಅಪೇಕ್ಷೆಯ. ಒಂದು ಜೀವಾತ್ಮ ಪ್ರಕೃತಿ ತತ್ವ, ಜೀವಾತ್ಮನೊಡನೆ ಸೇರಿದ ಪ್ರಕೃತಿ, ಇದೆರಡಕ್ಕಿಂತ ಬೇರೆಯಾದವನು ಮುಕ್ತಾತ್ಮ. ಆದ್ದರಿಂದ ಅವುಗಳಿಗೆ ಹೋಲಿಸಿದರೆ ಇವನು ಪರವಾದವನು ಅಂತ ಅರ್ಥ. ಆ ರೀತಿ ಇರೋದ್ರಿಂದ ಸರಸತ್ ಪರಂ ಯತ್ ಇತಿ ಅನೂದ್ಯ ಮುಕ್ತಾತ್ಮತತ್ವಂ ಇತಿ ಉಕ್ತಂ. ಪ್ರಕೃತಿ ಪುರುಷ ಶರೀರಕತ್ವಂ ಮುಕ್ತಾತ್ಮನಃ ತಾದಧೀನ್ಯಂ ಚ ಕಾರಣತ್ವ ಸಾಧಕಂ ಇತಿ. ನ ಪ್ರಕೃತಿ ಪುರುಷ ಶರೀರಕತ್ವಂ ಮುಕ್ತಾತ್ಮನಃ ತಾದಧೀನ್ಯಂ ಚ ಕಾರಣತ್ವ ಸಾಧಕಂ. ಕಾರಣತ್ವ ಅಂತ ಹೇಳಬೇಕಾದ್ರೆ ಮುಕ್ತಾತ್ಮರಿಗೆ ಕಾರಣ ಅಂತ ಹೇಳಕ್ಕಾಗಲ್ಲ. ಪ್ರಕೃತಿ ಪುರುಷರಿಗೆ ಶರೀರವಾಗಿರುವುದು, ಅವರು ಎಲ್ಲವೂ ಕೂಡ ಅದನ್ನ ಶರೀರವಾಗಿ ಹೊಂದಿರುವುದು, ಮುಕ್ತಾತ್ಮನನ್ನು ತನ್ನ ಅಧೀನದಲ್ಲಿ ಹೊಂದಿರುವಂಥದ್ದು, ಇದೆಲ್ಲವೂ ಕೂಡ ಅವನ ಕಾರಣತ್ವವನ್ನು ತಿಳಿಸುತ್ತೆ. ಪರಮಾತ್ಮನ ಕಾರಣತ್ವವನ್ನು ತಿಳಿಸಕ್ಕೆ ಪ್ರಕೃತಿ ಪುರುಷರಿಗೆ, ಅವರಿಗೆ ಪ್ರಕೃತಿ ಪುರುಷರನ್ನು ತನ್ನ ಶರೀರವಾಗಿ ಹೊಂದಿರೋದು, ಮುಕ್ತಾತ್ಮರನ್ನು ತನ್ನ ಅಧೀನದಲ್ಲಿ. ಮುಕ್ತಾತ್ಮರಿಗೆ ಸೃಷ್ಟಿಯಲ್ಲಿ ಅನ್ವಯವಿಲ್ಲ, ಆದ್ದರಿಂದ ಅವರೆಲ್ಲ ಮುಕ್ತರಾಗ್ಬಿಟ್ಟಿದ್ದಾರೆ, ಸಂಸಾರಕ್ಕೆ ಬರೋದಿಲ್ಲ, ಸೃಷ್ಟಿ ಪ್ರಳಯಕ್ಕೆ ಒಳಗಾಗೋದಿಲ್ಲ, ಅವರು ಅವನ ಅಧೀನದಲ್ಲಿದ್ದಾರೆ ಅನ್ನೋ ಅರ್ಥದಿಂದ ಇದೆಲ್ಲವೂ ಕೂಡ ಅವನ ಕಾರಣತ್ವಕ್ಕೆ ಸಾಧಕ ಅನ್ನೋದರಿಂದ ಇಲ್ಲಿ ಅತಃ ಅಂತ ಹೇಳಿ ತ್ವಮಾದಿದೇವ ಪುರುಷ ಪುರಾಣ ಅನ್ನೋದು ಆ ಅರ್ಥವನ್ನು ಇಲ್ಲಿ ಹೇಳಿದ್ರು. ಸರ್ವತತ್ವ ಆತ್ಮಕತ್ವ ಎಲ್ಲ ತತ್ವಗಳಿಗೂ ಆತ್ಮನಾಗಿರೋದು. ಆದ್ದರಿಂದ ಎಲ್ಲ ತತ್ವಗಳು ಕೂಡ ಅವನಿಗೆ ಶರೀರವಾಗಿ ಎಲ್ಲಕ್ಕೂ ಅವನ ಆತ್ಮನಾಗಿರೋದು. ಆದ್ದರಿಂದ ಜಗನ್ನಿವಾಸ ಶಬ್ದೇನ ಜಗನ್ನಿವಾಸೋ ಯಸ್ಯ ಇತಿ ವಿಗ್ರಹ. ಎಲ್ಲರೂ ಯಾರಿಗೆ ಜಗತ್ತು ನಿವಾಸವಾಗಿದೆಯೋ, ವಾಸಸ್ಥಾನವೋ, ಅತಃ ನಿಧಾನ ಶಬ್ದೇನ ಅತ್ರ ಆಧಾರತ್ವಮೇವ ಅನುಕ್ತಂ ವಿವಕ್ಷಿತಂ. ಆಧಾರತ್ವವು ಹೇಳಲ್ಪಡುತ್ತೆ, ಅಲ್ಲಿ ಅಂತರ್ಯಾಮಿಯಾಗಿ ಹೇಳಲ್ಪಡುತ್ತೆ. ಪ್ರದರ್ಶನಾಯ ಅಧಿಕರಣ ವ್ಯುತ್ಪತ್ತಿಂ ದರ್ಶಯತಿ ನಿಧೀಯತೆ ತ್ವಯಿ. ನಿನ್ನಲ್ಲಿ ಇಡಲ್ಪಡುತ್ತೆ ಅಂದರೆ ನಿನ್ನ ಆಧಾರದಲ್ಲಿದೆ ಅಂತ ಅರ್ಥ. ನಿನ್ನ ಆಧಾರದಲ್ಲಿದೆ ಏನ ಅದನ್ನು ಅಧಿಕರಣಾರ್ಥವಾಗಿ ಅರ್ಥ ಮಾಡ್ತಾರೆ. ನಿನ್ನ ಆಧಾರದಲ್ಲಿದೆ ಅನ್ನೋ ಅರ್ಥವನ್ನು ಹೇಳಿ. ತೇನ ತ್ವಮಕ್ಷರಂ ಇತ್ಯಾದಿ ಸಮಾನಾಧಿಕರಣ್ಯ ಕಾರಣಂ ವಿಶ್ವಶರೀರಿತ್ವಂ ವಿವಕ್ಷಿತಂ ವಿಶ್ವಸ್ಯ ಶರೀರಭೂತಂ. ಸಮಾನಾಧಿಕರಣ್ಯಕ್ಕೆ ಎಲ್ಲವೂ ಕೂಡ ಅಲ್ಲಿ ಹೇಳುವಾಗ ನಿಧಾನ ಶಬ್ದ ಹತ್ರ ಅವ್ಯಕ್ತ ಪರತ್ವಂ ಕೈಶಿರಿಕ್ತಂ ನಿರಸ್ತಂ. ನಿಧಾನ ಅದು ಅವ್ಯಕ್ತವಲ್ಲ ಅನ್ನೋ ತಿಳಿಸ್ತಾರೆ. ಇಲ್ಲೇನು ಹೇಳಿದೆ ಅಂದರೆ ಎಲ್ಲವೂ ಕೂಡ ತ್ವಂ ಅಕ್ಷರಂ ತ್ವಂ ಸದಸತ್ತತೆ ತ್ವಂ ಪರಂ ಇದೆ. ಎಲ್ಲರೊಡನೆಯೂ ಸಮಾನಾಧಿಕರಣ ಹೇಳ್ಬಿಟ್ಟಿದೆ. ತ್ವಂ ಅಕ್ಷರಂ ಅಂದರೆ ನೀನೇ ಅಕ್ಷರನು, ನೀನೇ ಸರಸತ್ತು, ನೀನೇ ಮುಕ್ತಾತ್ಮನು ಅಂತ ಹೇಳಿದ್ರೆ ಎಲ್ಲದರೊಡನೆ ಸಮಾನಾಧಿಕರಣ ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ ಅಂದರೆ ಶರೀರಾತ್ಮ ಭಾವದಿಂದ. ಅದನ್ನು ಇಲ್ಲಿ ಶರೀರವನ್ನು ಹೇಳುವ ಶಬ್ದವೆಲ್ಲ ಶರೀರಿಯವರೆಗೂ ಹೇಳುತ್ತೆ. ಎರಡು ಶಬ್ದಗಳಿಂದಲೂ, ಎರಡು ವಿಶೇಷಣಗಳಿಂದ ವಿಶಿಷ್ಟನಾದ ಒಬ್ಬ ಪರಮಾತ್ಮನನ್ನು ತಿಳಿಸುತ್ತೆ. ತ್ವಂ ಅಕ್ಷರಂ ಅಂತ ಹೇಳೋದು ತತ್ವಮಸಿ ಅನ್ನೋ ಹಾಗೆ. ಅಕ್ಷರವೂ ನೀನೇ ಅಂದರೆ ಅಕ್ಷರನಿಗೂ ಆತ್ಮನಾದವನು ನೀನೆ, ಸರಸ್ವತಿಗೂ ಆತ್ಮನಾದವನು ನೀನೆ, ಮುಕ್ತನಿಗೂ ಆತ್ಮನಾದವನು ನೀನೆ ಅಂತ ಅರ್ಥ. ಅದುವೇ ಇಲ್ಲಿ ಸಮಾನಾಧಿಕರಣ್ಯ ಅನ್ನೋದಕ್ಕೆ ಅರ್ಥವನ್ನು ಇಲ್ಲಿ ನಾವು ಮಾಡಿಕೊಳ್ಬೇಕು. ಅಂದರೆ ಶರೀರಿ ಭಾವ ಅಥವಾ ಶರೀರಾತ್ಮ ಭಾವ. ವಿಶ್ವವೆಲ್ಲ ಶರೀರವಾದ್ದರಿಂದ ವಿಶ್ವವೆಲ್ಲವೂ ನೀನೇ ಅಂತ ಹೇಳ್ಬೋದು. ಆದ್ದರಿಂದ ಆ ರೀತಿ ಅರ್ಥದಲ್ಲಿ ಇಲ್ಲಿ ಸಮಾನಾಧಿಕರಣ್ಯವು ಹೇಳಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಎಲ್ಲ ಇಲ್ಲಿ ಜಗತ್ತಿನೊಡನೆ ಸಮಾನಾಧಿಕರಣ್ಯವು, ಸರ್ವಾಧಾರತ್ವವು, ಸರ್ವವೂ ಅವನಿಗೆ ಶರೀರವಾಗಿ ಆತ್ಮನಾಗಿರುವಿಕೆ, ಎಲ್ಲ ಅವನ ಆಧಾರದಲ್ಲಿರುವಿಕೆ, ಅದನ್ನೆಲ್ಲ ಹೇಳಿದ ಮೇಲೆ ಮುಂದೆ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ನಿನ್ನಿಂದಲೇ ಪ್ರಪಂಚವೆಲ್ಲ ವ್ಯಾಪಿಸಲ್ಪಟ್ಟಿದೆ. ತತಂ ಅಂದರೆ ವ್ಯಾಪ್ತಂ ಅಂತ ಅರ್ಥ. ಎಲ್ಲವೂ ವ್ಯಾಪ್ತವಾಗಿದೆ, ಜಗತ್ತೆಲ್ಲವೂ ಕೂಡ ನಿನ್ನಿಂದಲೇ. ನೀನೇ ವೇತ್ತಾ ವೇದ್ಯಂಚ ಪರಂಚ ಧಾಮ. ಜಗತಿ ಸರ್ವ ವೇದಿತ ವೇದ್ಯಂಚ ಸರ್ವಂ ತ್ವಮೇವ. ತಿಳಿಯಬೇಕಾದದ್ದೇನು, ತಿಳಿಯುವವನು ಯಾರು, ತಿಳಿಯಲ್ಪಡುವಂಥದ್ದು ಯಾವುದು, ಎಲ್ಲವೂ ನೀನೇ ಆಗಿದೆಯಾ. ಏವಂ ಸರ್ವಾತ್ಮತೆಯ ಅವಸ್ಥಿತ ತ್ವಮೇವ ಪರಂಚಧಾಮ. ಎಲ್ಲರಿಗೂ ಆತ್ಮನಾಗಿರೋದರಿಂದ ಏನು ತಿಳಿದ್ರು ಪರಮಾತ್ಮನನ್ನು, ಎಲ್ಲದರಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿ ಅಪರ್ಯವಸಾನ ವೃತ್ತಿಯಿಂದ ಎಲ್ಲ ಶಬ್ದಗಳು ಅವನನ್ನೇ ತಿಳಿಸುತ್ತೆ. ಆದ್ದರಿಂದ ಎಲ್ಲರಿಗೂ ಮುಖ್ಯವಾಗಿ ಅಂತರ್ಯಾಮಿಯಾದ ಪರಮಾತ್ಮನಿಂದಲೇ ಅವರೆಲ್ಲ ತಿಳಿಯುವಂಥದ್ದು.
ಎಲ್ಲರಿಗೂ ಜ್ಞಾನ ಕೊಡೋದು ಅವನೇ, ಸ್ಮೃತಿ ಕೊಡೋದು ಮತ್ತೆ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಹೇಳಿದಾಗೆ ಎಲ್ಲರಿಗೂ ಅಂತರ್ಯಾಮಿಯಾಗಿರೋದ್ರಿಂದ ಸಕಲವು ಅವನೇ. ಅವನೇ ತಿಳಿಯುವವನು, ಅವನೇ ತಿಳಿಯಲ್ಪಡುವವನು, ಎಲ್ಲರಿಗೂ ಆತ್ಮನಾಗಿರುವುದರಿಂದ ಅವನೇ ಪರಂಚಧಾಮ ಸ್ಥಾನ, ಪ್ರಾಪ್ಯ ಸ್ಥಾನವಾಗಿದೆಯಾ ನೀನೇ. ಪ್ರಾಪ್ಯ ಸ್ಥಾನಂ ತ್ವಯಾ ತತಂ ವಿಶ್ವಮನಂತ ರೂಪ ತ್ವಯಾ ಆತ್ಮತ್ವೇನ ವಿಶ್ವಂ ಚಿರಚಿನ್ಮಿಶ್ರಂ ಜಗತ್ ತತಂ. ಚೇತನಾಚೇತನಾತ್ಮಕವಾದ ಈ ಪ್ರಪಂಚವೆಲ್ಲ ನಿನ್ನಿಂದ ಆತ್ಮನಾಗಿ ವ್ಯಾಪಿಸಲ್ಪಟ್ಟಿದೆ. ಆತ್ಮತ್ವೇನ ವ್ಯಾಪ್ತಂ, ನೀನು ಎಲ್ಲಕ್ಕೂ ಆತ್ಮನಾಗಿ ಎಲ್ಲವನ್ನು ವ್ಯಾಪಿಸಿದ್ದೀಯೆ. ಅದನ್ನು ಇಲ್ಲಿ ಪರಮಾತ್ಮನ ವಿಶ್ವವ್ಯಾಪ್ತಿಯನ್ನು, ಸರ್ವಾತ್ಮಕತ್ವವನ್ನು ಮತ್ತೆ ಎಲ್ಲ ಶಬ್ದಗಳಿಂದಲೂ ತಿಳಿಯಲ್ಪಡುವವನು ಅವನೇ, ತಿಳಿಯುವವನು ಅವನೇ ಮುಖ್ಯದಲ್ಲಿ. ಆದ್ದರಿಂದ ಅವನೇ ಪರಮಫಲಿ, ಎಲ್ಲಕ್ಕೂ ಅವನೇ ತಿಳಿಯಲ್ಪಡುವವನು ಅನ್ನುವ ಅರ್ಥ ಇಲ್ಲಿ. ವೇತ್ತಾಸಿ ಇತ್ಯಾದವು ಪರಮಾತ್ಮನಃ ವೇತೃತ್ವಾದಿ ಮಾತ್ರ ವಿಧಾನೆ ಅತಿಶಯಾಭಾವಾತ್ ಕಾರಣಾವಸ್ಥಾಂತರ್ಯಾಮಿತ್ವಸ್ಯ ಚ ಉಕ್ತತ್ವಾತ್ ಕಾರ್ಯಾವಸ್ಥಜ್ಞಾತಜ್ಞೇಯಾಂತರ್ಯಾಮಿತ್ವಮೇವ ಅತ್ರ ವಿವಕ್ಷಿತಂ ಜಗತಿ ಸರ್ವಃ ವೇದಿತ ವೇದ್ಯಂಚ. ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ, ಹಿಂದೆ ಹೇಳಿದ ಅರ್ಥದಲ್ಲಿ ಪರಮಾತ್ಮನಿಗೆ ನೀನೇ ಎಲ್ಲವನ್ನೂ ತಿಳಿತೀಯಾ ಅಂತ ಹೇಳಿದ್ರೆ ಅದರಲ್ಲಿ ಏನು ವಿಶೇಷವಿಲ್ಲ. ಪರಮಾತ್ಮನಿಗೆ ತಿಳಿಯೋದಿಲ್ವೇ? ಸರ್ವಜ್ಞನಾದವನು, ಸರ್ವಜ್ಞ ಸರ್ವವಿತೇಸಿ ಜ್ಞಾನಮಯಂ ತಪಃ ಅಂತ ಉಪನಿಷತ್ತು ಹೇಳುತ್ತೆ. ಸರ್ವಜ್ಞನಾದವನು ನೇರವಾಗಿ ಎಲ್ಲವನ್ನು ಸ್ವತಃ ತಿಳಿತಾನೆ. ಅವನು ನೀನು ತಿಳಿಯೋವನು ಅಂತ ಹೇಳಬೇಕಾಗಿಲ್ಲ. ಆದ್ದರಿಂದ ವೇತ್ತಾಸಿ ಅಂತ ಹೇಳಿದ್ರೆ ತಿಳಿಯೋವನು ನೀನಾಗಿದೆಯೇ ಅಂದರೆ ಅದರಲ್ಲಿ ಏನು ಅತಿಶಯವಿಲ್ಲ ಆ ರೀತಿ ಅರ್ಥ ಮಾಡೋದಕ್ಕೆ. ಆದ್ದರಿಂದ ಕಾರಣಾವಸ್ತ್ರ ದ್ರವ್ಯ ಅಂತರ್ಯಾಮಿತ್ವಸ್ಯ ಉಕ್ತತ್ವಾತ್. ಹಿಂದೆ ಅಂತರ್ಯಾಮಿತ್ವವು ಈ ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು. ಎಲ್ಲವೂ ಅದಕ್ಕೂ ಆತ್ಮನಾಗಿ ಅಂತರ್ಯಾಮಿಯಾಗಿದೆಯೇ ಅಂತ ಹೇಳಿದ್ರು. ಆದ್ದರಿಂದ ಇದೆರಡಕ್ಕಿಂತಲೂ ಭಿನ್ನವಾದ ಅರ್ಥವು ಇಲ್ಲಿ ವಿಶೇಷವಾಗಿ ತಿಳಿಯಲ್ಪಡುತ್ತೆ. ಅದೇನು ಅಂತ ಹೇಳಿದ್ರೆ, ಕಾರ್ಯಾವಸ್ಥೆಯಲ್ಲಿರುವಂತಹ ಜ್ಞಾತೃ ಜ್ಞೇಯ ಯಾವ್ಯಾವುದಿದೆಯೋ ಅದಕ್ಕೆಲ್ಲ ಅಂತರ್ಯಾಮಿಯಾಗಿದೆಯಾ ಅಂತ ಅರ್ಥ. ಲೋಕದಲ್ಲಿ ಯಾರ್ಯಾರು ತಿಳಿಯೋರಿದ್ದಾರೋ ಅವರಿಗೆಲ್ಲ ಅಂತರ್ಯಾಮಿಯಾಗಿರೋದ್ರಿಂದ ಅವರು ತಿಳಿತಾರೆ. ಅಂದರೆ ಮುಖ್ಯವಾಗಿ ಅವನೇ ಪರಮಾತ್ಮನೇ ತಿಳಿಯವನಾಗಿದ್ದಾನೆ. ಲೋಕದಲ್ಲಿ ಯಾರ್ಯಾರೆಲ್ಲ ತಿಳಿಯವರಿದ್ದಾರೋ, ತಿಳಿಸಲ್ಪಡ್ತಾರೋ ಎಲ್ಲವೂ ಕೂಡ ಅಂತರ್ಯಾಮಿಯಾಗಿ ಈ ಲೋಕದಲ್ಲಿರುವ ಕಾರ್ಯಾವಸ್ಥೆಯಲ್ಲಿರುವ ಜ್ಞಾತೃ ಜ್ಞೇಯ ಅಂತರ್ಯಾಮಿತ್ವಂ. ಜ್ಞಾತೃಗಳು ಯಾರ್ಯಾರಿದ್ದಾರೋ ಲೋಕದಲ್ಲಿ, ಜ್ಞೇಯವಾದದ್ದು ಯಾವ್ಯಾವುದಿದೆಯೋ ಇದೆಲ್ಲಕ್ಕೂ ಅಂತರ್ಯಾಮಿಯಾಗಿದೆಯಾ, ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದೆಯಾ ನೀನು ಅನ್ನೋ ಅರ್ಥವನ್ನು ಇಲ್ಲಿ ಹೇಳ್ತಾರೆ ಅನ್ನೋದನ್ನು. ಜಗತಿ ಸರ್ವೋ ವೇದಿತ ವೇದ್ಯಂಚ. ಜಗತ್ತಿನಲ್ಲಿರುವ ತಿಳಿಯುವವನು ಯಾರಿದ್ದಾರೋ, ತಿಳಿಯಲ್ಪಡುವ ಪದಾರ್ಥಗಳು ಯಾವುದಿದೆಯೋ ಎಲ್ಲವೂ ನೀನೇ. ಅಂದರೆ ಜಗತ್ತಿಗೆ ಕಾರ್ಯಾವಸ್ಥೆಯಲ್ಲಿ ಅವನ ಅಂತರ್ಯಾಮಿತ್ವವು ಇಲ್ಲಿ ಹೇಳಲ್ಪಡುತ್ತೆ. ಧಾಮಶಬ್ದಸ್ಯ ಅನೇಕಾರ್ಥಸ್ಯಾಪಿ ಸ್ಥಾನೇ ಪ್ರಸಿದ್ಧ ಪ್ರಕರ್ಷಾತ್. ಧಾಮ ಅನ್ನೋದಕ್ಕೆ ಸ್ಥಾನ ಅನ್ನುವ ಅರ್ಥವೇ ಇಲ್ಲಿ ವಿಶೇಷವಾಗಿ. ಅದಕ್ಕೆ ಪ್ರಕಾಶ ಅನ್ನುವ ಅರ್ಥ ಹೇಳ್ಬೋದು. ಧಾಮ ಅನ್ನಕ್ಕೆ ಸ್ಥಾನಂಚ ಪ್ರಾಪ್ಯಮಿತಿ ಪ್ರಸಿದ್ಧಂ, ಪ್ರಾಪ್ಯವಾದದ್ದು ಸ್ಥಾನ. ಅತಃ ಪರತ್ವೇನ ವಿಶೇಷಿತ ಪ್ರಾಪ್ಯತ್ವಮೇವ ಅತ್ರ ವಿವಕ್ಷಿತ ಪ್ರಾಪ್ಯ ಸ್ಥಾನಂ. ಪರಂ ಧಾಮ, ಆದ್ದರಿಂದ ಪ್ರಾಪ್ಯವಾದ ಸ್ಥಾನ ನೀನೇ ಆಗಿದೆಯೇ. ಯದ್ವಾ ಪರಮ ಪ್ರಾಪ್ಯ ಭಗವದ್ ಸಾಧಾರಣ ಸ್ಥಾನಂ ವಿವಕ್ಷಿತಂ ಸ್ಯಾತ್ ತೇನಾಪಿ ಪೂರ್ವವರ್ತಿ ಸಾಮಾನಾಧಿಕರಣ್ಯ ವ್ಯಪದೇಶ. ಪ್ರಾಪ್ಯವಾದ ಭಗವಂತನಿಗೆ ಅಸಾಧಾರಣವಾದ ಒಂದು ಸ್ಥಾನ ವೈಕುಂಠ ಪರಮಪದ ಅನ್ನುವುದು ಕೂಡ ಹೇಳ್ಬೋದು. ಪರಂಚಧಾಮ ಅನ್ನುವುದರಿಂದ ಆಮನಿತ್ಯ ತದ ಅಪರಾಗತಂ ಸ್ಥಾನಂ ಅದೆಲ್ಲ ಹೇಳಲ್ಪಟ್ಟಿದೆ ಉಪನಿಷತ್ತಿನಲ್ಲಿ. ಕೌಶಿಕಿ ಉಪನಿಷತ್ತು ಅರಶ್ಚ ಹವೈಣ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ ತೃತೀಯ ಈ ಮೂರನೆಯ ಲೋಕ ಅದು ಅಂತ ಹೇಳಲ್ಪಟ್ಟಿದೆ. ತೃತೀಯಸ್ಯಾಮಿತೋ ದಿವಿ ಅಂತ ಹೇಳಿ ತದೈರಂ ಮದೀಯಂ ಸರಹ. ಕೌಶಿಕಿ ಉಪನಿಷತ್ತಲ್ಲೂ ಪರಮಪದವನ್ನೆಲ್ಲ ವರ್ಣನೆ ಮಾಡುತ್ತೆ. ಕೌಶಿಕಿ ಉಪನಿಷತ್ತಲ್ಲಿ ಅಲ್ಲೊಂದು ಸರೋವರವಿದೆ ಅಂತೆ, ಅದಕ್ಕೆ ಐರಂಬದೀಯ ಅಂತ ಹೆಸರು ಸರೋವರಕ್ಕೆ. ಹಾಗೆಯೇ ಅಶ್ವತ್ಥ ವೃಕ್ಷ ಇದೆ, ತದ ಅಶ್ವತ್ಥ ಸೋಮಸವನ. ಸೋಮಸವನ ಅನ್ನುವ ಒಂದು ಅಶ್ವತ್ಥ ವೃಕ್ಷವಿದೆ. ಅಪರಾಜಿತ ಪರಬ್ರಹ್ಮಣ ಪ್ರಭುವಿಮಿತಂ. ಪೂಹು ಬ್ರಹ್ಮಣ ಪ್ರಭುವಿಮಿತಂ. ಪೂಹು ಅಂದರೆ ಪುರ, ಅಪರಾಜಿತ ಅನ್ನುವಂತಹ ಊರಿಗೆ ಹೆಸರು, ಅದು ಪುರಕ್ಕೆ ಹೆಸರು. ಬ್ರಹ್ಮಣ ಪ್ರಭುವಿಮಿತಂ, ಅವನ ಒಂದು ಮಂಟಪವಿದೆ, ಸ್ಥಾನವಿದೆ, ಒಂದು ನಗರವಿದೆ. ಪೂಹು ಅಪರಾಜಿತ ಅಂತ ಹೆಸರು ಪರಮಪದಕ್ಕೆ. ಅಲ್ಲಿ ಸೋಮಸವನ ಅನ್ನುವ ಅಶ್ವತ್ಥ ವೃಕ್ಷವಿದೆ. ಐರಮ್ಮದಿಯ ಅನ್ನುವಂತಹ ಸರಸ್ಸಿದೆ.
ಇದೆಲ್ಲ ಕೂಡ ಇದು ಛಾಂದೋಗ್ಯದಲ್ಲಿ ಹೇಳಲ್ಪಟ್ಟಿದೆ. ಅರಶ್ಚ ಹವೈ ನ್ಯಶ್ಚ ಅರ್ಣವೌ ಬ್ರಹ್ಮಲೋಕೆ ತೃತೀಯಸ್ಯಾಮಿತೋ ದಿವಿ ಅಂತ ಹೇಳಿ ಇತಿ ತಥಾ ಸಹಸ್ರಸ್ತು ಮೇ ವಿಮತೆ ದೃಢ ಉಗ್ರೇ ದೇವಾನ್ ದೇವಾನಾಂ ಅಧಿದೇವ ಆಸ್ತೆ. ಇದು ಋಗ್ವೇದದ ಮಂತ್ರ. ಅಲ್ಲಿ ಒಂದು 1000 ಕಾಲು ಮಂಟಪ ಅಂತ ಹೇಳ್ತೀವಲ್ಲ ನಾವು, 1000 ಕಂಬಗಳಿರುವ ಮಂಟಪ ಶ್ರೀರಂಗದಲ್ಲಿ, ಅದು ಇಲ್ಲಿ ಹೇಳಲ್ಪಡುತ್ತೆ. ಸಹಸ್ರ ಸ್ಥೂಣೆ ವಿಮತೆ ದೃಢ ಉಗ್ರೆ, 1000 ಕಾಲು ಮಂಟಪವಿದೆಯಂತೆ ಪರಮಪದದಲ್ಲಿ. ಅಲ್ಲಿ ಪರಮಾತ್ಮನೂ ಇದ್ದಾನೆ. ದೇವಾನಾಂ ಅಧಿದೇವ ತತ್ರ ಆಸ್ತೆ, ಎತ್ರ ಆಸ್ತೆ, ಅಲ್ಲಿದ್ದಾನೆ ಪರಮಾತ್ಮ. ಇದು ತಲವಕಾರ ಸಂಹಿತೆ ಇದು. ಅದು ಋಗ್ವೇದ ಮಂತ್ರದಲ್ಲಿ, ಋಗ್ವೇದ ಬರುತ್ತೆ, ಮತ್ತೆ ಇದರಲ್ಲೂ ಬರುತ್ತೆ, ಶುಕ್ಲ ಯಜುರ್ವೇದದಲ್ಲೂ ಎಲ್ಲ ಬರುತ್ತೆ. ಸಾಮಾನ್ಯತಃ ವಿಶೇಷತಶ್ಚ ಪ್ರವೃತ್ತಯೋ ಪೂರ್ವೋತ್ತರ ಸಮಾನಾಧಿಕರಣ್ಯೋ ಮಧ್ಯಸ್ಥೇನ ತ್ವಯಾ ತಥಮಿತ್ಯಾದಿನ ಶರೀರಾತ್ಮಭಾವಃ ನಿಬಂಧನಂ ಸ್ಪಷ್ಟಮುಚ್ಯತೆ ತ್ವಯಾ ಆತ್ಮತ್ವೇನ. ಸಾಮಾನ್ಯವಾಗಿಯೂ ವಿಶೇಷವಾಗಿಯೂ ಪ್ರವೃತ್ತವಾದ ಸಮಾನಾಧಿಕರಣ್ಯಗಳು ಇಲ್ಲೇ ವೇತ್ತಾಸಿ ವೇದ್ಯಂಚ ಪರಂಚಧಾಮ. ಇಲ್ಲಿ ಯಾರ್ಯಾರು ತಿಳಿಯೋರಿದಾರೋ ಎಲ್ಲ ನೀನೇ, ತಿಳಿಯಲ್ಪಡುವುದು ನೀನೇ ಅಂತ ಎಲ್ಲದರೊಡನೆ ಸಮಾನಾಧಿಕರಣ್ಯವು ಹೇಳಲ್ಪಟ್ಟಿತು. ಪರಂಚಧಾಮ ಅಂತ ಹೇಳಿ ತ್ವಯಾ ತತಂ ವಿಶ್ವಂ, ಎಲ್ಲವೂ ವ್ಯಾಪ್ತವಾಗಿದೆ ನಿನ್ನಿಂದ ಅಂತ ಹೇಳುವಾಗ ಅನಂತ ರೂಪ, ಅನಂತವಾದ ರೂಪವನ್ನು ಹೊಂದಿದೆ, ಎಲ್ಲವೂ ನಿನಗೆ ಶರೀರವಾಗಿದೆ. ಆದ್ದರಿಂದ ಇದೆಲ್ಲವೂ ಕೂಡ ಸೇರಿ ಶರೀರಾತ್ಮಭಾವದಿಂದ ಅಂತ ಹೇಳಿ, ಶರೀರ ಆತ್ಮಭಾವ ಏವ ನಿಬಂಧನಂ, ಅದುವೇ ಕಾರಣ. ನಿನ್ನಿಂದ ವ್ಯಾಪಿಸಿರೋದು ಹೇಗೆ ಅಂದರೆ ಶರೀರ ಆತ್ಮನಾಗಿ ವ್ಯಾಪಿಸಿದೆಯಾ ಎಲ್ಲಕ್ಕೂ ಅನ್ನುವ ಅರ್ಥ. ಎಲ್ಲಕ್ಕೂ ಆತ್ಮನಾಗಿ ವ್ಯಾಪಿಸಿದೆಯಾ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ವೇತ್ತಾಸಿ ವೇದ್ಯಂಚ ಪರಂಚಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಅತಃ ತ್ವಮೇವ ವಾಯುವಾದಿ ಶಬ್ದವಾಚ್ಯ ಇತ್ಯಾಹ. ಈಗ ವಿಶೇಷವಾಗಿ ಒಂದೊಂದೊಡನೆಯೂ ಸಮಾನಾಧಿಕರಣಿಯು ಹೇಳಲ್ಪಡುತ್ತೆ. ವಾಯುರ್ಯಮಃ ಅಗ್ನಿ ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ಒಬ್ಬೊಬ್ಬರೊಡನೆಯೂ ವಿಶೇಷವಾಗಿ ಸಮಾನಾಧಿಕರಣಿಯು. ಸರ್ವೇಷಾಂ ಪ್ರಪಿತಾಮಹ ತ್ವಮೇವ, ಎಲ್ಲರಿಗೂ ಪ್ರಪಿತಾಮಹನಾದವನು ನೀನು. ಅದರಿಂದ ಇಲ್ಲಿ ಪಿತಾಮಹ ಅಂತ ಹೇಳಲ್ಪಟ್ಟಿದೆ. ಪಿತಾಮಹಾದೇಶ್ಚ ತ್ವಮೇವ, ಪಿತಾಮಹನು ನೀನೇ, ಪ್ರಪಿತಾಮಹನು ನೀನೇ. ಸರ್ವಾಸಾಂ ಪ್ರಜಾನಾಂ ಪಿತರಃ ಪ್ರಜಾಪತಯಃ, ಎಲ್ಲ ಪ್ರಜೆಗಳಿಗೂ ಪಿತೃಗಳು ಅಂತ ಹೇಳಿ ಪ್ರಜಾಪತಿಗಳು. ಅವರಿಗೆ ಹಿರಣ್ಯಗರ್ಭ, ಅವರಿಗೂ ಕಾರಣ ಅದೊಂದು ಪರಮಾತ್ಮ. ಆದ್ದರಿಂದ ಹಿರಣ್ಯಗರ್ಭ ಪಿತಾಮಹ, ಚತುರ್ಮುಖ ಬ್ರಹ್ಮ ಪಿತಾಮಹ, ಅವನ ಮಗ ಪ್ರಜಾಪತಿ, ಅವರಿಂದ ಎಲ್ಲ ಪ್ರಜೆಗಳು ಉತ್ಪನ್ನರಾಗಿದ್ದಾರೆ. ಆದ್ದರಿಂದ ಪ್ರಜಾಪತಿ ಎಲ್ಲರಿಗೂ ಪಿತೃಸ್ಥಾನದಲ್ಲಿದ್ದಾನೆ. ಮತ್ತೆ ಪ್ರಜಾಪತಿಗಳು, ಅವನಿಗೆ ಪಿತೃಸ್ಥಾನದಲ್ಲಿರೋ ಚತುರ್ಮುಖ ಬ್ರಹ್ಮ, ಅವನಿಗೆ ಪಿತೃಸ್ಥಾನದಲ್ಲಿರೋದು ಪರಮಾತ್ಮ. ಆದ್ದರಿಂದ ಇವನು ಪ್ರಪಿತಾಮಹ ಆಗ್ತಾನು. ಪ್ರಜಾಪತಿನಾಂ ಪಿತಾ ಹಿರಣ್ಯಗರ್ಭ, ಪ್ರಜಾನಾಂ ಪಿತಾಮಹ, ಪ್ರಜೆಗಳಿಗೆಲ್ಲ ಪಿತಾಮಹ ಅಂತ ಹೇಳಲ್ಪಡ್ತಾನೆ. ಹಿರಣ್ಯಗರ್ಭಸ್ಯಾಪಿ, ಹಿರಣ್ಯಗರ್ಭನು ಕೂಡ, ಅವನಿಗೂ ಕೂಡ ಪಿತಾ ತ್ವಂ ಪ್ರಜಾನಾಂ ಪಿತಾಮಹ, ಆದ್ದರಿಂದ ಅವನಿಗೂ ಪಿತಾ, ಆದ್ದರಿಂದ ಪ್ರಜೆಗಳಿಗೆಲ್ಲ ಪ್ರಪಿತಾಮಹ ಆಗಿದೆಯಾ. ಪಿತಾಮಹಾದೀನಾಂ ಆತ್ಮತೆಯ ತತ್ತಚ್ಛಬ್ದವಾಚ್ಯ ತ್ವಮೇವ ಇತ್ಯರ್ಥಃ. ಅಂದರೆ ಎಲ್ಲವೂ ನೀನೇ, ಪಿತಾಮಹನು ನೀನೇ, ಪ್ರಪಿತಾಮಹನು ಅಂತ ಹೇಳಿದ್ರೆ ಎಲ್ಲರಿಗೂ ಆತ್ಮನಾಗಿರುವುದರಿಂದ ಆಯಾ ಶಬ್ದಗಳಿಂದ ಹೇಳಲ್ಪಡುವವನು ನೀನೇ. ಮುಖ್ಯ ಅರ್ಥದಲ್ಲಿ ಶರೀರವ ಹೇಳುವ ಶಬ್ದವೆಲ್ಲ ಆತ್ಮನವರೆಗೂ ಅರ್ಥವನ್ನು ಹೊಂದಿರೋದ್ರಿಂದ ಎಲ್ಲ ಶಬ್ದಗಳಿಂದಲೂ ಹೇಳಲ್ಪಡುವವನು ನೀನೇ ಅನ್ನುವುದು ಅರ್ಥ ಇಲ್ಲಿ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹುಹು ಅಥೋ ದಿವ್ಯ ಸ್ವರ್ಣೋ ಗರುತ್ಮಾನ್, ಋಗ್ವೇದ ಮಂತ್ರವನ್ನು ಉದಾಹರಿಸ್ತಾರೆ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಹು. ಎಲ್ಲ ಒಬ್ಬನೇ ಪರಮಾತ್ಮ ಇರೋನು, ಅವನನ್ನು ಅನೇಕ ಹೆಸರುಗಳಿಂದ ಸ್ತೋತ್ರ ಮಾಡುತ್ತೆ, ಅನೇಕ ಶಾಖೆಗಳು. ವದಂತಿ ಅಂದರೆ ಯಾರು ಹೇಳ್ತಾರೆ ಅಂದರೆ ಅನೇಕ ಶಾಖೆಗಳು, ವೇದ ಶಾಖೆಗಳು. ಏಕಂ ಸತಿ ವಿಪ್ರಾಹ ಅಂದರೆ ಋಷಿಗಳು ಅಂತ ಹೇಳ್ಬೋದು. ಋಷಿಗಳು ಬಹುಧಾ ವದಂತಿ, ಸ್ತೋತ್ರ ಮಾಡ್ತಾರೆ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು. ಆ ಮಂತ್ರಗಳಲ್ಲಿ ವಾಯು, ಅಗ್ನಿ, ಯಮ, ಇಂದ್ರ, ವರುಣ ಈ ರೀತಿಯೆಲ್ಲ ಸ್ತೋತ್ರಗಳು ಬರುತ್ತೆ. ಆ ಎಲ್ಲ ದೇವತೆಗಳು ಎಲ್ಲ ಹೇಳಲ್ಪಟ್ಟವರೆಲ್ಲ ನೀನೇ ಆಗಿದೆಯೇ. ಏಕಂ ಸತ್, ನೀವು ಒಬ್ಬನನ್ನೇ ಅನೇಕ ಹೆಸರುಗಳಿಂದ ಎಲ್ಲರೂ ಸ್ತೋತ್ರ ಮಾಡ್ತಾರೆ. ನ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಹು ತದೇವ ಅಗ್ನಿಸ್ತದ್ವಾಯುಸ್ತತ್ ಸೂರ್ಯಸ್ತದು ಚಂದ್ರಮಾ. ವಾಯು, ಅಗ್ನಿ, ಸೂರ್ಯ, ಚಂದ್ರಮ
ಎಲ್ಲ ಪರಮಾತ್ಮನೇ. ತತ್ ಅನ್ನೋದು ಪರಮಾತ್ಮನಿಗೆ ವಿಶೇಷವಾದ ಒಂದು ನಾಮಧೇಯ. ಎತ್ತತ್ ಪದಮನುತ್ತಮಂ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಎತ್ತತ್ ಪದಮನುತ್ತಮಂ. ತತ್ ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ತದೇವ ಸೌಮ್ಯ ಸದೇವ ತದೈಕ್ಷತ. ತತ್ ಐಕ್ಷತ. ತತ್ ಅನ್ನೋದು ಪರಮಾತ್ಮನ ತಿಳಿಸುತ್ತೆ. ಇದೆಲ್ಲ ತತ್ಶಬ್ದವು ಕೂಡ ತದೇವ ಅಗ್ನಿ, ತದ್ವಾಯು, ತತ್ ಸೂರ್ಯ, ತದು ಚಂದ್ರಮಾ, ಇದೆಲ್ಲ ಉಪನಿಷತ್ತಿನ ಮಂತ್ರಗಳು. ತದೇವ ಶುಕ್ರಂ ಅಮೃತಂ ತದ್ಬ್ರಹ್ಮ ತದಾಪಸ್ಸ ಪ್ರಜಾಪತಿ ಮಹಾನಾರಾಯಣ ಉಪನಿಷತ್ತು ಇತ್ಯಾದಿ ಶ್ರುತಿ ಉಪಬ್ರಹ್ಮಣ ಅಭಿಪ್ರಾಯಣ. ಶ್ರುತಿಗಳ ಒಂದು ಉಪಬ್ರಹ್ಮಣ. ತ್ವಯಾ ತತಂ ವಿಶ್ವಮನಂತ ರೂಪಂ. ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಅನ್ಮ್ಯೂಟ್ ಮಾಡಬೇಡಿ ಮಧ್ಯದಲ್ಲಿ. ತ್ವಯಾ ತತಂ ವಿಶ್ವಮಿತಿ ನಿರ್ದಿಷ್ಟಂ ಶರೀರಾತ್ಮಭಾವಂ. ತ್ವಯಾ ತತಂ ಅಂತ ಹಿಂದೆ ಹೇಳಿದಾಗ ವಿಶ್ವಮನಂತ ರೂಪ, ಎಲ್ಲ ಶರೀರಾತ್ಮಭಾವವು ವಾಯುರ್ಯಮೋಗ್ನಿ ಇತ್ಯಾದಿ ಸಾಮಾನಾಧಿಕರಣ್ಯ ಹೇತುತ್ವ ಅತಃ ತ್ವಮೇವ. ಎಲ್ಲ ತ್ವಯಾ ತತಂ ವಿಶ್ವಂ ಅಂತ ಹೇಳಿಬಿಟ್ರೆ ಅನಂತ ರೂಪ ಎಲ್ಲವೂ ನಿನ್ನಿಂದಲೇ ಆತ್ಮನಾಗಿ ವ್ಯಾಪಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ವಾಯುವು ನೀನೇ, ಯಮನೋ ನೀನೇ, ಅಗ್ನಿಯೂ ನೀನೇ, ವರ್ಣನೂ ನೀನೇ, ಎಲ್ಲರಿಗೂ ಅಂತರ್ಯಾಮಿಯಾದವನು ನೀನೇ, ಎಲ್ಲರಿಗೂ ಆತ್ಮನಾದವನು ನೀನೇ ಅನ್ನೋದು ಸಾಮಾನಾಧಿಕರಣ್ಯ ಭಾವ. ಶರೀರಾತ್ಮಭಾವದಿಂದ ಸಂಬಂಧಿ ವಿಶೇಷ ಅನುಪದಾನಾತ್ ಪ್ರಪಿತಾಮಹತ್ವಂ ಸರ್ವ ಪ್ರತಿಸಂಬಂಧಿಕಂ ಇತ್ಯಭಿಪ್ರಾಯಣ ಸರ್ವೇಷಾಂ ಪ್ರಪಿತಾಮಹ ತ್ವಮೇವ. ಇಲ್ಲಿ ಯಾರಿಗೆ ಪ್ರಪಿತಾಮಹ ಅಂತ ಹೇಳಿಲ್ಲ. ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ. ಪ್ರಪಿತಾಮಹನು ನೀನೇ ಅಷ್ಟೇ ಹೇಳಿರೋದು. ಪ್ರಪಿತಾಮಹನು ನೀನೇ ಅಂದರೆ ಯಾರಿಗೆ ಪ್ರತಿ ಸಂಬಂಧಿ ಹೇಳಬೇಕಲ್ಲ. ಯಾರಿಗೆ ಪ್ರಪಿತಾಮಹ ಅಂದರೆ ಎಲ್ಲರಿಗೂ ಪ್ರಪಿತಾಮಹನ್ ನೀನೇ. ಸರ್ವಾಸಾಂ ಪ್ರಜಾನಾಂ ಹೇಳಿದಾಗ ಎಲ್ಲರಿಗೂ ಪ್ರಪಿತಾಮಹನಾದವನು ನೀನೇ ಆಗಿದೆಯೇ ಅನ್ನೋದು ಅರ್ಥ ಇಲ್ಲಿ. ಚ ಶಬ್ದ ಪಿತಾಮಹಾದಿ ಸಮುಚ್ಚಯಾತಃ ಪ್ರಪಿತಾಮಹ ಚ ಅಂತ ಹೇಳಿದ್ರಿಂದ ಚ ಕಾರದಿಂದ ಪಿತಾನೂ ಆಗಿದೆಯಾ, ಪಿತಾಮಹನೂ ಆಗಿದೆಯಾ, ಪ್ರಪಿತಾಮಹನೂ ಆಗಿದೆಯಾ, ಎಲ್ಲವೂ ನೀನೇ ಆಗಿದೆಯಾ ಅಂತ ಅರ್ಥ. ಸರ್ವ ಪ್ರಪಿತಾಮಹಸ್ಯ ಕಸ್ಯಚಿದ್ ಅಭಾವೇನ ತಚ್ಚರೀರಕತ್ವೇನ ಪ್ರಪಿತಾಮಹತ್ವಾಯೋಗಾದ್ ಅನ್ಯಥಾರ್ಧಾಃ ಸರ್ವಾಸಾಂ ಪ್ರಜಾನಾಂ ಪಿತರಃ. ಇದು ಪಿತೃಗಳ ಮೂಲಕ ಅವರವರು ಎಲ್ಲಕ್ಕೂ ಆತ್ಮನಾಗಿದ್ದಾನೆ. ಆದ್ದರಿಂದ ಪ್ರಜಾಪತಯ ದಕ್ಷಾದಯ, ದಕ್ಷ ಮೊದಲಾದವರು ಪ್ರಜಾಪತಿಗಳು. ಶಬ್ದ ಸಮುಚಿತ ಪಿತಾಮಹತ್ವಂಚ ಶರೀರಕತೆಯ ಇದು ಸುಲಭವಾಗಿದೆ. ವಾಯುರ್ಯಮೋಗ್ನಿ ವರುಣ ಶಶಾಂಕ. ಶಶಾಂಕ ಅಂದರೆ ಚಂದ್ರನು, ವರುಣನು, ವಾಯು, ಯಮ, ಅಗ್ನಿ, ವರುಣ, ಪ್ರಜಾಪತಿ, ಪ್ರಪಿತಾಮಹನ್ ಹೇಳಿದ್ರೆ ಪ್ರಜಾಪತಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನು, ಅವನಿಗೆ ಪಿತಾ ಆದವನು, ಅವನಿಗೂ ಪಿತಾ ಆದವನು ಪರಮಾತ್ಮ. ಎಲ್ಲರಿಗೂ ಕೂಡ ಆತ್ಮನಾಗಿರೋದ್ರಿಂದ ಸರ್ವರೊಡನೆಯೂ ಸಮಾನಾಧಿಕರಣ್ಯವು ಹೇಳಲ್ಪಡುತ್ತೆ. ಶರೀರಾತ್ಮಭಾವದಿಂದ ಈ ಸಮಾನಾಧಿಕರಣ್ಯವು ಜಗತ್ತೆಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದೆಯಾ ಅಂತ ಹೇಳಿದ್ದು ವಿಶೇಷವಾಗಿ ಇಲ್ಲಿ ಕೆಲವು ಹೆಸರುಗಳನ್ನು ಹೇಳಿ ಅವರವರಿಗೆಲ್ಲ ನೀನು ಆತ್ಮನಾಗಿ ಅಂತರ್ಯಾಮಿಯಾಗಿದ್ದ ನೀನೇ ಎಲ್ಲವೂ ಆಗಿದೆಯಾ ಅಂತ ಹೇಳಿ ವಿಶೇಷವಾಗಿ ಕೆಲವು ಸಾಮಾನಾಧಿಕರಣದಿಂದ ಪರಮಾತ್ಮನ ಸ್ವರೂಪವು ಇಲ್ಲಿ ಹೇಳಲ್ಪಡುತ್ತೆ. ಇದು ಕೂಡ ಶರೀರಾತ್ಮಭಾವದಿಂದಲೇ ಅಂತ ಹೇಳಿ ಮತ್ತೆ ಮುಂದೆ ಅವನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ ಅರ್ಜುನನು. ಇದೆಲ್ಲವೂ ಕೂಡ ಉಪನಿಷತ್ತಿನ ಅರ್ಥಗಳನ್ನು, ಪರಮಾತ್ಮ ಸ್ವರೂಪವನ್ನು ತಿಳಿಸುವ ಅದ್ಭುತವಾದ ಶ್ಲೋಕಗಳು. ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳು ತಿಳಿಸಿ ನಿಲ್ಲಿಸಿಕೊಳ್ತೀನಿ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮವ್ಯಾಮೋಹತಃ ತದಿತರಾಣಿ ಮೇನೆ ಅಸ್ಮದ್ಗುರೋರ್ಭಗವತೋऽಸ್ಯ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣ.